ಹೈಪೋಥಿಸಿಸ್ ಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಮೆಥಡ್ಸ್ಗಳನ್ನ ಯೂಸ್ ಮಾಡ್ತೀವಿ. ಸ್ಪೆಷಲಾಗಿ ಟಿ ಟೆಸ್ಟ್ ಆಗಿರ್ಬೋದು, ಜೆಡ್ ಟೆಸ್ಟ್ ಆಗಿರ್ಬೋದು, ಎಫ್ ಟೆಸ್ಟ್ ಆಗಿರ್ಬೋದು. ಸೊ ಎಲ್ಲ ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ಈ ಟೆಸ್ಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಅಲ್ಲಿ ಈಗಾಗಲೇ ಈ ಒನ್ ಸ್ಯಾಂಪಲ್ ಟಿ ಟೆಸ್ಟ್ ಮುಗಿದಿದೆ. ಆಮೇಲೆ ಇಂಡಿಪೆಂಡೆಂಟ್ ಆರ್ 2 ಸ್ಯಾಂಪಲ್ ಟಿ ಟೆಸ್ಟ್ ಮುಗಿದಿದೆ. ಸೊ ಇವಾಗ ಫೇರ್ಡ್ ಸ್ಯಾಂಪಲ್ ಟಿ ಟೆಸ್ಟ್ ಅಂತ ನೋಡ್ತಾ ಇದ್ವಿ. ಸೊ ಟೋಟಲ್ 3 ಮೆಥಡ್ಸನ್ನು ಈ ಟಿ ಟೆಸ್ಟ್ ಕಂಡುಹಿಡಿಯುವಂಥ ಸಂದರ್ಭದಲ್ಲಿ ಬಳಸ್ತಾರೆ. ಸೊ ಇದರ ಒಂದು ಮೀನಿಂಗ್ ಏನಿದೆ, ಸೊ ಈಗಾಗಲೇ ನಾವು ಡಿಸ್ಕಷನ್ ಮಾಡಿರುವಂತಹ ಏನು ಟಿ ಟೆಸ್ಟ್ನ ಮೆಥಡ್ಸ್ ಇದಾವಲ್ಲ, ಅದಕ್ಕೆ ಮತ್ತು ಈ ಥರ್ಡ್ ಒನ್ ಸೊ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ಸ್ವಲ್ಪ ಗಮನಿಸಬಹುದು. ಇಲ್ಲಿ ಈಗ you want to assess the impact of training program on employee performance ಅಂತಂದ್ರೆ ಫಾರ್ ಎಕ್ಸಾಂಪಲ್ ಏನು ಮಾಡ್ಬೋದು, ಸಿಂಪಲ್ಲಾಗಿ ಹೇಳೋದು ಅಂತಂದ್ರೆ ನಾವು ಟ್ರೈನಿಂಗ್ ಹೆಚ್ಚು ಮಾಡೋದ್ರಿಂದ ಅಥವಾ ತರಬೇತಿಗಳನ್ನು ಕೊಡೋದ್ರಿಂದ, ತರಬೇತಿಗಳನ್ನು ನಡೆಸೋದ್ರಿಂದ ಈ ಉದ್ಯೋಗಿಗಳ ಒಂದು ಕೆಲಸದ ಒಂದು ಕಾರ್ಯ ಅಥವಾ ಅವರ ಒಂದು ಸಾಮರ್ಥ್ಯ, ಕಾರ್ಯವೈಖರಿ ಸೊ ಎಲ್ಲವೂ ಹೇಗೆ ಹೆಚ್ಚಾಗ್ತವ ಅಥವಾ ಎಷ್ಟು ಮಟ್ಟಿಗೆ ಹೆಚ್ಚಾಗ್ತವ. ಸೊ ಈ ಒಂದು ರಿಲೇಷನ್ಶಿಪ್ಪನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಕೂಡ ನಾವು ಈ ಫೇರ್ಡ್ ಸ್ಯಾಂಪಲ್ ಟೆಕ್ನಿಕನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಮತ್ತು ನೋಡ್ಬೋದು, ಯು ಮೆಜರ್ ದ ಪರ್ಫಾರ್ಮೆನ್ಸ್ ಆಫ್ ಎಂಪ್ಲಾಯೀಸ್ ಬಿಫೋರ್ ಆ್ಯಂಡ್ ಆಫ್ಟರ್ ದೇ ಪಾರ್ಟಿಸಿಪೇಟ್ ಇನ್ ಅ ಟ್ರೈನಿಂಗ್ ಪ್ರೋಗ್ರಾಮ್. ಎಸ್, ಎಕ್ಸಾಕ್ಟ್ಲಿ ಅ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಇದು. ಸೊ ನಾವೇನು ಮಾಡ್ತೀವಿ ಅಂದ್ರೆ ಮೊದಲಿಗೆ ಒಂದು ವ್ಯಾಲ್ಯೂವನ್ನು ಕಂಡುಹಿಡಿತೀವಿ. ಅಂದ್ರೆ ಇನ್ನೂ ಟ್ರೈನಿಂಗನ್ನು ಕೊಟ್ಟಿರಂಗಿಲ್ಲ. ಸೊ ಅವಾಗಲೇ ಆ ಎಂಪ್ಲಾಯ್ಗಳ ಒಂದು ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಆಮೇಲೆ ಟ್ರೈನಿಂಗ್ ಆದಮೇಲೆ ಅವ್ರು ಹೆಂಗೆ ಕೆಲಸ ಮಾಡ್ತಾರೆ ಅನ್ನೋದನ್ನು ಮತ್ತೊಂದು ವ್ಯಾಲ್ಯೂವನ್ನು ನಾವು ಪಡ್ಕೊಳ್ತೀವಿ. ಸೊ ಹೀಗಿದ್ದಾಗ ಫೇರ್ಡ್ ಸ್ಯಾಂಪಲ್ ಟೆಸ್ಟ್ ಕ್ಯಾನ್ ಬಿ ಮೇಜರ್ಡ್ ಟು ಡಿಟರ್ಮೈನ್ ಇಫ್ ದೇರ್ ಈಸ್ ಅ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಇನ್ ಪರ್ಫಾರ್ಮೆನ್ಸ್ ಬಿಟ್ವೀನ್ 2 ಟೈಮ್ ಪಾಯಿಂಟ್ಸ್. ಅದೇ 2 ಟೈಮ್ ಅಂದರೆ ಬಿಫೋರ್ ಟ್ರೈನಿಂಗ ಆ್ಯಂಡ್ ಆಫ್ಟರ್ ಟ್ರೈನಿಂಗ. ಸೊ ಎಷ್ಟು ಡಿಫ್ರೆನ್ಸ್ ಆಗಿದೆ, ಸೊ ಇಂಪ್ರೂವ್ಮೆಂಟ್ ಆಗಿದೆಯಾ, ಸೊ ಎಷ್ಟು ಪ್ರಮಾಣದಲ್ಲಿ ಆಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಈ ಫೇರ್ಡ್ ಸ್ಯಾಂಪಲ್ ಟಿ ಟೆಸ್ಟನ್ನು ಬಳಸ್ತೀವಿ ಅಂತ ಅರ್ಥ ಆಯಿತು. ಬಟ್ ಈಗಾಗಲೇ ಇರುವಂತಹ ಇಂಡಿಪೆಂಡೆಂಟ್ ಆರ್ 2 ಸ್ಯಾಂಪಲ್ ಟಿ ಟೆಸ್ಟಲ್ಲಿ ಹೇಗಾಗಿತ್ತು, 2 ಗ್ರೂಪ್ಗಳ ನಡುವೆ ಏನು ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ಸ್ಟಡಿ ಮಾಡಲಾಗ್ತಿತ್ತು. 2 ಗ್ರೂಪ್ಗಳ ನಡುವೆ ಮೀನ್ ವ್ಯಾಲ್ಯೂಯಲ್ಲಿ ಎಷ್ಟು ವ್ಯತ್ಯಾಸ ಆಗುತ್ತದೆ, ಸೊ ಅದನ್ನು ಡಿಸ್ಕಷನ್ ಮಾಡಿದ್ವಿ. ಇನ್ನು ಒನ್ ಸ್ಯಾಂಪಲ್ ಟಿ ಟೆಸ್ಟಲ್ಲಿ ಏನು ಮಾಡಿದ್ವಿ ಅಂದ್ರೆ ಪಾಪ್ಯುಲೇಷನು ಪ್ಲಸ್ ಸ್ಯಾಂಪಲ್. ಸೊ ಸ್ಯಾಂಪಲ್ ಮೀನು ಮತ್ತು ಪಾಪ್ಯುಲೇಷನ್ ಮೀನ್ ಜೊತೆಗೆ ನಾವು ಕಂಪ್ಯಾರಿಸನ್ ಮಾಡಿದ್ವಿ. ಸೊ ಇಷ್ಟೇ ಮೇನ್ ಡಿಫ್ರೆನ್ಸ್ ಇರುವಂಥದ್ದು ಟಿ ಟೆಸ್ಟಲ್ಲಿ ಬಳಸುವಂಥ ಇವೇ 3 ಇಂಪಾರ್ಟೆಂಟ್ ಟೆಕ್ನಿಕ್ಸ್ಗಳಾಗಿದ್ದಾವೆ. ಸೊ ಹಾಗಾಗಿ ಈ ಫೇರ್ಡ್ ಸ್ಯಾಂಪಲ್ ಟಿ ಟೆಸ್ಟ್ ಅಂದರೆ ಕನ್ಫರ್ಮ್ ಆಯಿತು. ಸೊ ಈ ರೀತಿಯಾದ ಎಕ್ಸಾಂಪಲ್ಸನ್ನು ನಾವು ಏನು ಮಾಡ್ಬೋದು, ಇಲ್ಲಿ ಕನ್ಸಿಡರ್ ಮಾಡಬಹುದು ಅಂಥೇಳಿ. ಇಲ್ಲಿ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ಅಂತ ಬಂದಾಗ ಸಾಮಾನ್ಯವಾಗಿ ನಾವು ಟೆಸ್ಟ್ಗಳನ್ನು ಮಾಡ್ತೀವಿ ಅಂತ ಅರ್ಥ ಆಯಿತು. ಅದು ಟಿ ಟೆಸ್ಟ್, ಜೆಡ್ ಟೆಸ್ಟು ಸೊ ಎಲ್ಲ ಬರ್ತವೆ. ಸೊ ಅದರಲ್ಲಿ ಸ್ಪೆಷಲಾಗಿ ನಾವೀಗ ಗಮನಿಸುವಂಥದ್ದು ಟಿ ಟೆಸ್ಟನ್ನು. ಸೊ ಈ ಫಾರ್ಮುಲಾ ಕಾಮನ್ ಆಗಿ ನಾವು ಯೂಸ್ ಮಾಡುವಂಥದ್ದು. ಇಲ್ಲಿ ಎಕ್ಸ್ ಬಾರ್ ಅಂದರೆ ಏನು ಅನ್ನೋದನ್ನು ಇಲ್ಲಿ ಕೊಡಲಾಗಿದೆ. ಸ್ಯಾಂಪಲ್ ಮೀನ್ ಅಂತೇಳಿ ಅಂದರೆ ಸ್ಯಾಂಪ್ಲಿಂಗನ್ನು ಕಲೆಕ್ಟ್ ಮಾಡಿರ್ತೀವಲ್ಲ, ಸೊ ಆ ಕಲೆಕ್ಟ್ ಮಾಡಿರುವಂತಹ ಸ್ಯಾಂಪಲ್ದ ಒಂದು ಮೀನ್ ವ್ಯಾಲ್ಯೂ ಅಂತ ಅರ್ಥ. ಇನ್ನು ಮ್ಯೂ ಅಂದರೆ ಪಾಪ್ಯುಲೇಷನ್ ಮೀನ್ ಅಂತ ಅರ್ಥ. ಇದನ್ನು ಈಗಾಗಲೇ ನಾವು ಡಿಸ್ಕಷನ್ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ ಕೂಡ. ನೆಕ್ಸ್ಟು ಎಸ್ ಅಂತಂದ್ರೆ ಸ್ಯಾಂಪಲ್ ಆಫ್ ಅಥವಾ ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಇರುತ್ತೆ. ಅಂದರೆ ನಾವು ಈಗಾಗಲೇ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿರ್ತೀವಿ. ಆ ಕಲೆಕ್ಟ್ ಮಾಡಿರುವಂತಹ ಸ್ಯಾಂಪಲ್ದ ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕಂಡುಹಿಡಿತೀವಿ. ಅದನ್ನು ಎಸ್ ಇಂದ ಗುರ್ತು ಮಾಡ್ತೀವಿ. ಒಂದು ವೇಳೆ ಪಾಪ್ಯುಲೇಷನಿಂದ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡಿದ್ವಿ ಅಂದ್ರೆ ಅದನ್ನು ಸಿಂಬಾಲನ್ನು ಈ ರೀತಿಯಾಗಿ ಮಾಡ್ತೀವಿ. ಓಕೆನಾ, ಈ ರೀತಿಯಾಗಿ ಸಿಂಬಾಲನ್ನು ಗುರ್ತು ಮಾಡ್ತೀವಿ. ಸೊ ನೆಕ್ಸ್ಟ್ ಇರುವಂಥದ್ದು ಎನ್ ಅಂದ್ರೆ ಸ್ಯಾಂಪಲ್ ಸೈಜ್ ಅಂತೇಳಿ. ಸೊ ಎಷ್ಟು ನಂಬರ್ ಇರುತ್ತೆ ಸ್ಯಾಂಪಲ್ ಸೈಜ್, ಉದಾಹರಣೆಗೆ ಒಂದು 30 ಸ್ಯಾಂಪಲ್ ಸೈಜ್ ಆಗಿತ್ತಂದ್ರೆ ಇದಕ್ಕೆ ಎನ್ ಅಂತ ಗುರುತು ಮಾಡ್ಕೊಳ್ಬೇಕಾಗತ್ತೆ. 30 ಸ್ಯಾಂಪಲ್ದು ಮೀನ್ ವ್ಯಾಲ್ಯೂ ಅಂದ್ರೆ ಎಕ್ಸ್ ಬಾರ್ ಆಗಿರುತ್ತೆ. ಇನ್ನು ಇದನ್ನು ಎಲ್ಲಿಂದ ನಾವು ಆಯ್ಕೆ ಮಾಡ್ಕೊಂಡು, ಉದಾಹರಣೆಗೆ ಒಂದು 300
ಪಾಪ್ಯುಲೇಷನ್ದಲ್ಲಿ ನಾವು ಆಯ್ಕೆ ಮಾಡಿಕೊಂಡ್ವಿ ಅಂದ್ರೆ ಈ 300 ಪಾಪ್ಯುಲೇಷನ್ ಮೀನ್ ಏನಾಗಿರುತ್ತೆ, ಮ್ಯೂ ಆಗಿರುತ್ತೆ. ಓಕೆನಾ, ಮ್ಯೂ ಪಾಪ್ಯುಲೇಷನ್ ಮೀನ್ ಅಂತೇಳಿ ಆಗಿರುತ್ತೆ. ಇನ್ನು ಸ್ಯಾಂಪಲ್ ಸೈಜು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೂ ನಮ್ಗೆ ಈಗಾಗಲೇ ಗೊತ್ತಿದೆ, ಕಂಡು ಹಿಡಿತೀವಿ ಅಂತೇಳಿ. ಬಟ್ ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಏನು ಅಂತಂದ್ರೆ, ಟಿ ಟೆಸ್ಟ್ ಆಗಲಿ, ಜೆಡ್ ಟೆಸ್ಟು, ಎನೋ ಟೆಸ್ಟ್ ಯಾವುದೇ ಆಗಿರಲಿ, ಹೈಪೋಥೆಸಿಸ್ ಟೆಸ್ಟ್ ಮಾಡಲಿಕ್ಕೆ ನಾವು ಸಾಫ್ಟ್ವೇರ್ಗಳನ್ನು ಬಳಸ್ತೀವಿ. SPSS ಅಂತೇಳಿ ಒಂದು ಬರುತ್ತೆ, SPSS ಒಂದು ಸಾಫ್ಟ್ವೇರ್ ಬರುತ್ತೆ. ಸೊ ಬೇರೆ ಬೇರೆ ರೀತಿಯಾದ ಸಾಫ್ಟ್ವೇರ್ಗಳನ್ನು ನಾವು ಏನು ಮಾಡ್ತೀವಿ ಅಂದ್ರೆ ಈ ಟಿ ಟೆಸ್ಟನ್ನು, ಜೆಡ್ ಟೆಸ್ಟನ್ನು ಅಥವಾ ಹೈಪೋಥೆಸಿಸ್ ಟೆಸ್ಟ್ ಮಾಡಲಿಕ್ಕೆ ಬಳಸ್ತೀವಿ. ಯಾಕಂತಂದ್ರೆ ಇಲ್ಲಿ ಬಳಸಲಾಗುವಂಥ ಫಾರ್ಮುಲಾದ ಮೂಲಕ ನಾವು ಏನಾದರೂ ಲೆಕ್ಕ ಮಾಡ್ತಾ ಹೋದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಆಗುತ್ತೆ, ಇಲ್ಲ ಅಷ್ಟೇ ಲೆಕ್ಕ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ ವಿತಿನ್ ಸೆಕೆಂಡಲ್ಲಿ ನಮಗೆ ರಿಸಲ್ಟ್ ಸಿಗುತ್ತೆ. ಸೊ ಅಷ್ಟು ಸ್ಪೀಡಾಗಿ ನಮಗೆ ಈ ಸಾಫ್ಟ್ವೇರ್ಗಳು ಏನು ಮಾಡ್ತಾವೆ, ರಿಸಲ್ಟನ್ನು ಕೊಡ್ತಾವೆ. ಸೊ ಅದ್ರ ಬಗ್ಗೆ ಡೀಟೇಲ್ ನಾವು ವಿಷಯಗಳನ್ನ ನೆಕ್ಸ್ಟ್ ಡಿಸ್ಕಷನ್ ಮಾಡ್ತೀನಿ. ಸೊ ಇನ್ನು ಎಕ್ಸೆಪ್ಟೆನ್ಸ್ ಕ್ರೈಟೇರಿಯಾ ಏನಿದೆ, ಎಕ್ಸೆಪ್ಟೆನ್ಸ್ ಕ್ರೈಟೇರಿಯಾ ಏನು ಹೇಳುತ್ತೆ, ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನು ಅಂತಂದ್ರೆ ಇಲ್ಲಿ ಒಂದು ಸ್ವಲ್ಪ ಗಮನಿಸ್ಬೋದು, ಈ ಸೈಡ್ ಮತ್ತು ಈ ಸೈಡ್ ಏನಿದೆ ಅಂಥೇಳಿ. ಟಿ ಕ್ರಿಟಿಕಲ್ ಅನ್ನೋದು ಏನಿದೆ ಅಂತಂದ್ರೆ ಕಡಿಮೆ ಇದ್ದಾಗ ಮತ್ತು ಟಿ ಸ್ಟ್ಯಾಟಿಸ್ಟಿಕ್ ಹೆಚ್ಚು ಅದು ಈಕ್ವಲ್ ಇದ್ದಾಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ ರಿಜೆಕ್ಟ್ ನಲ್ ಹೈಪೋಥೆಸಿಸ್ ಆಗುತ್ತೆ. ಅದನ್ನೇ ಈ ರೀತಿಯಾಗಿ ಹೇಳಿದಾಗ ಕ್ರಿಟಿಕಲ್ ವ್ಯಾಲ್ಯೂ ಜಾಸ್ತಿ ಇತ್ತು ಅಂದ್ರೆ, ಓಕೆನಾ, ಕ್ರಿಟಿಕಲ್ ವ್ಯಾಲ್ಯೂ ಜಾಸ್ತಿ ಇತ್ತು ಅಂತಂದ್ರೆ, ಆಮೇಲೆ ಟಿ ಟೆಸ್ಟ್ ವ್ಯಾಲ್ಯೂ ಕಡಿಮೆ ಇತ್ತಂತಂದ್ರೆ ಇಟ್ ಮೀನ್ಸ್ ಏನು ಅಂತಂದ್ರೆ ಫೇಲ್ ಟು ರಿಜೆಕ್ಟ್ ನಲ್ ಹೈಪೋಥೆಸಿಸ್ ಅಂತೇಳಿ. ಅಂದ್ರೆ ನಲ್ ಹೈಪೋಥೆಸಿಸನ್ನು ರಿಜೆಕ್ಟ್ ಮಾಡಲಿಕ್ಕೆ ಬರೋದಿಲ್ಲ, ಎಕ್ಸೆಪ್ಟ್ ಮಾಡಬೇಕಾಗತ್ತೆ ಅಂತ ಅರ್ಥ. ಸೊ ಇಷ್ಟು ಸ್ವಲ್ಪ ಇದು ಏನು ನಾವು ಅಲ್ಲಿ ಎಕ್ಸೆಪ್ಟ್ ಮಾಡಬೇಕಾ ಅಥವಾ ರಿಜೆಕ್ಟ್ ಮಾಡಬೇಕಂತ ಬಂದಾಗ ಇವೆಲ್ಲ ಪ್ಯಾರಾಮೀಟರ್ಸ್ಗಳು ನಮಗೆ ಮ್ಯಾಟ್ರ್ ಆಗ್ತವೆ. ಇದರಲ್ಲಿ ಇನ್ನೂ ಫೀ ವ್ಯಾಲ್ಯೂ ಇರುತ್ತೆ, ಸಿಗ್ನಿಫಿಕೆಂಟ್ ಲೆವೆಲ್ ಇರುತ್ತೆ. ಸೊ ಇವೆಲ್ಲವೂ ಕೂಡ ಮ್ಯಾಟ್ರ್ ಆಗ್ತಿರ್ತಾವೆ. ಓಕೆ, ನಾವು ಬಳಸುವಂತಹ ಟಿ ಟೆಸ್ಟನ್ನು ಕಂಡುಹಿಡಿಯುವಂಥ ಸಂದರ್ಭದಲ್ಲಿ ನಾವು ಬಳಸುವಂಥ ಫಾರ್ಮುಲಾಗಳನ್ನು ಇಲ್ಲಿ ಗಮನಿಸ್ಬೋದು. ಸೊ 1 ಸ್ಯಾಂಪಲ್ ಟಿ ಟೆಸ್ಟಿಗೆ ನಾವು ಬಳಸುವಂಥ ಫಾರ್ಮುಲಾ ಈ ರೀತಿಯಾಗಿರುತ್ತೆ. ನೆಕ್ಸ್ಟು 2 ಸ್ಯಾಂಪಲ್ ಟೆಸ್ಟಿಗೆ ನಾವು ಬಳಸುವಂಥದ್ದು ಈ ರೀತಿಯಾಗಿರುತ್ತೆ. ಇದು ಇನ್ನೊಂದು ರೀತಿ ಹೆಂಗೆ ಹೇಳ್ತೀವಿ ಅಂದ್ರೆ ಫೇರ್ಡ್ ಟಿ ಟೆಸ್ಟ್, ಇದಕ್ಕೆ ಇಂಡಿಪೆಂಡೆಂಟ್ ಟಿ ಟೆಸ್ಟ್ ಅಂತ ಕೂಡ ಕರಿತೀವಿ. ಸೊ ಅದಕ್ಕೆ ಬೇರೆ ಬೇರೆ ಸೂತ್ರಗಳನ್ನ ಬಳಸ್ತೀವಿ ನೋಡಿ. ಸೊ ಇಲ್ಲಿ ಗಮನಿಸ್ಬೋದು, ಪ್ರತಿಯೊಂದು ಕೂಡ ಈಗಾಗಲೇ ಇದು ಗೊತ್ತಿದೆ. ಎಕ್ಸ್ ಬಾರ್ ಅಂದರೆ ಏನು, ಮ್ಯೂ ಅಂದರೆ ಏನು, ಎಸ್ ಅಂದರೆ ಏನು, ಎನ್ ಅಂದರೆ ಏನು ಗೊತ್ತಿದೆ. ಸೊ ಇದು ಸಿಗ್ಮಾ x1 ಮೈನಸ್ x2 ಅಂದ್ರೆ ಎಕ್ಸ್ ಅಂದರೆ 2 ಸ್ಯಾಂಪಲ್ಗಳನ್ನು ನಾವು ಕಂಡುಹಿಡಬೇಕಲ್ಲ, ಹಾಗಾಗಿ x1 ಮೈನಸ್ x2 ಮಾಡಿ ಡಿವೈಡ್ ಬೈ ಎನ್ ಮಾಡಬೇಕಾಗತ್ತೆ. ಇನ್ನು ಸ್ಟ್ಯಾಂಡರ್ಡ್ ಡಿವಿಯೇಷನ್ SD ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಗುತ್ತೆ, ಎನ್ ಅಂದರೆ ನಂಬರ್ ಆಫ್ ಸ್ಯಾಂಪಲ್ ಅಂತಲೇ ಆಗುತ್ತೆ. ಸೊ ನೆಕ್ಸ್ಟ್ ಇದನ್ನು ಕೂಡ ಸೇಮ್ ಅಲ್ಲಿ ಬಹಳ ಚೇಂಜಸ್ ಇಲ್ಲ ನೋಡಿ. ಸೊ ಇಲ್ಲಿ ಸಿಗ್ಮಾ ಅಥವಾ ಸಮೇಷನ್ ಅಂತ ತೆಗೆದುಕೊಳ್ಳಲಾಗಿದೆ, ಇಲ್ಲಿ ಸಮೇಷನ್ ಇಲ್ಲ. ಆದರೆ ಇಲ್ಲಿ ಕೆಳಗಡೆ ಸ್ವಲ್ಪ ಡಿಫ್ರೆಂಟಾಗಿ ಇರುವಂಥದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವೇರಿಂಗ್ ಇದೆ. ಓಕೆನಾ, ಸ್ಕ್ವೇರ್ ತೆಗೆದುಕೊಂಡು ಏನು ಮಾಡಬೇಕಾಗತ್ತೆ, ಇದನ್ನು ಕಂಡುಹಿಡಿಬೇಕಾಗತ್ತೆ. ಬಟ್ ಇದೆಲ್ಲ ಕಂಡು ಹಿಡಿದ ಮೇಲೆ ಬರುವಂಥ ವ್ಯಾಲ್ಯೂ ಬಗ್ಗೆ ವಿಶೇಷವಾಗಿ ಕೇಳೋದಿಲ್ಲ ಕ್ವಶನ್ಸನ್ನು, ಬಟ್ ಅವುಗಳ ಫಾರ್ಮುಲಾ ಬಗ್ಗೆ ಕ್ವಶನ್ಸನ್ನು ಕೇಳ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಟಿ ಟೆಸ್ಟಲ್ಲಿ ಬಳಸುವಂತಹ ಮ್ಯೂ, ಇದರ ಮೀನಿಂಗ್ ಏನು ಅಂತೇಳಿ ಕ್ವಶನ್ ಕೇಳ್ಬೋದು. ಸೊ ಈ ರೀತಿಯಾಗಿ ಯಾವ ರೀತಿಯಾಗಿ ಬೇಕು ಅದನ್ನು ಕ್ವಶನ್ನ ಕೇಳಲಿಕ್ಕೆ ಅವಕಾಶ ಇದೆ. ಸೊ ಹಂಗಿದ್ಮೇಲೆ ಇನ್ನೂ ಒಂದು ನಮಗೆ ಸ್ವಲ್ಪ ಕನ್ಫ್ಯೂಷನ್ ಇರುವಂಥದ್ದು ಯಾವುದು ಅಂದ್ರೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು ಮತ್ತು ಇದು ಏನನ್ನ ಮೀನಿಂಗ್ ಹೇಳಿಕೊಡೋದು. ನಾವು ಈಗಾಗಲೇ ಬಹಳ ಹಿಂದಿನ ಕ್ಲಾಸಸ್ಸಲ್ಲಿ ಏನು ಮಾಡೀವಿ, ಈ ಥರ ಒಂದು ಗೆರೆ ಕೊಟ್ಟು ಈ ಥರ ನಾವು ಬರೆದೀವಿ. ಬಟ್ ಇದು ಎಕ್ಸಾಕ್ಟ್ಲಿ ಎಷ್ಟು ಇರುತ್ತೆ, ಇದ್ರದ್ದು ಒಂದು ಡಿಸ್ಟೆನ್ಸ್ ಎಷ್ಟು ಇರುತ್ತೆ ಅನ್ನೋದು ನಮಗೆ ಇನ್ನೂ ಸ್ವಲ್ಪ ಕನ್ಫರ್ಮೇಷನ್ ಆಗಬೇಕಾಗಿದೆ. ಸೊ ಅದಕ್ಕಾಗಿ ಈ ಒಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಡೈಗ್ರಾಮನ್ನು ಇಲ್ಲಿ ಕೊಡಲಾಗಿದೆ. ಸೊ ಇದೆಲ್ಲ ಗೊತ್ತಿದೆ. ಇದು ಫ್ರೀಕ್ವೆನ್ಸಿ ಕರ್ವ್ ಅಂತ ಕೂಡ ಕರಿತೀವಿ ಅಥವಾ ಡಿಸ್ಟ್ರಿಬ್ಯೂಷನ್ ಕರ್ವ್ ಅಂತ ಕೂಡ ಕರಿತೀವಿ. ಸೊ ಈ ಒಂದು ರೇಖೆ ಬಂದಾಗ ಇದು ಹೇಗೆ ಕ್ಯಾಲ್ಕುಲೇಷನ್ ಮಾಡಲಾಗುತ್ತೆ. ಆ್ಯಕ್ಚುಲಿ ನಾವು ಮೊದಲು ಕನ್ಸಿಡರ್ ಮಾಡೋದೇ ಪಾಪ್ಯುಲೇಷನ್ ಮೀನ್. ಓಕೆನಾ, ಮೀನ್ ವ್ಯಾಲ್ಯೂ ಪಾಪ್ಯುಲೇಷನ್ ಮೀನ್ ಮ್ಯೂ ಅಂತೇಳಿ. ಸೊ ಇದು ಎಷ್ಟಿದೆ ಅಂದರೆ ಹೈಟ್ ಇಷ್ಟಿದೆ, ಅಂದರೆ ಫ್ರೀಕ್ವೆನ್ಸಿ ನಂಬರ್ ಎಷ್ಟಿರುತ್ತೆ ಅಷ್ಟು ಹೈಟ್ ಇರುತ್ತೆ ಇದು. ಓಕೆನಾ, ಫ್ರೀಕ್ವೆನ್ಸಿ ನಂಬರ್ ಎಷ್ಟಿರುತ್ತೆ ಅಷ್ಟು ಹೈಟ್ ಇರುತ್ತೆ. ಬಟ್ ಇದರ ಮೌಲ್ಯ ಹೇಗಿರುತ್ತೆ, ಓಕೆ, ಅದು ಬಹಳ ಇಂಪಾರ್ಟೆಂಟಾ. ಇಲ್ಲಿಂದ ಇಲ್ಲಿವರೆಗೆ ಇದೊಂದು ಏರಿಯಾ ಇರುತ್ತೆ. ಈ ಏರಿಯಾ ಹೆಂಗಿರುತ್ತೆ ಅಂತಂದ್ರೆ ಇದನ್ನು ಡಿಸ್ಟೆನ್ಸನ್ನು ನಾವು ಗಮನಿಸಿದ್ರೆ ಈ ಏರಿಯಾದಿಂದ ಇಲ್ಲಿಗೆ, ಈ ಏರಿಯಾದಿಂದ ಇಲ್ಲಿಗೆ ಅಂದ್ರೆ
ಎಸ್, ಇದು 99.7ವರೆಗೂ ಕೂಡ ನಾವೇನು ಮಾಡ್ತೀವಿ ಅಂದ್ರೆ ಆ ಡಿಸ್ಟೆನ್ಸನ್ನು ಕವರ್ ಮಾಡ್ತೀವಿ, ಅಂದರೆ ಪರ್ಸೆಂಟೇಜ್ ಒಳಗೆ. ಹಂಗೆ ನೋಡ್ರೆ 100% ಅದನ್ನು ಕನ್ಸಿಡರ್ ಮಾಡಿದ್ರು ಕೂಡ ನಾವು ಎಕ್ಸಾಕ್ಟ್ಲಿ 99.7 ಅಥವಾ 9 ಹೀಗೆಲ್ಲ ಹೋಗುತ್ತೆ. ಸೊ ಈಗ ನೆಕ್ಸ್ಟ್ ಇರುವಂಥದ್ದು ಪಾರ್ಟ್ ಯಾವುದು ಅಂದ್ರೆ ಇದು ಎಷ್ಟಾಗಿರುತ್ತೆ ಅಂದ್ರೆ 95.4 ಆಗಿರುತ್ತೆ. ಇನ್ನು ನೆಕ್ಸ್ಟಿಂದ ನಾವು ಗೆರೆಯನ್ನು ತೊಗೊಂಡ್ರೆ ಏನಾಗುತ್ತೆ, 68.2 ಆಗುತ್ತೆ. ಸೊ ಹಂಗಿದ್ಮೇಲೆ ಈ ಕಡೆ ಮತ್ತು ಈ ಕಡೆ ಅರ್ಧ ಅರ್ಧ ಆಗಿರುತ್ತೆ. ಯಾವಾಗಲೂ ಕೂಡ ಒಂದು ರೇಖೆ ಅಂತ ಬಂದಾಗ ಈ ಕಡೆ ಅರ್ಧ ಮತ್ತು ಈ ಕಡೆ ಅರ್ಧ, ಅಂದರೆ ಸೇಫ್ ಹಿಂಗೆ ಇದ್ದಾಗ. ಒಂದು ವೇಳೆ ಸೇಫ್ ಹಿಂಗೆ ಬರುತ್ತೆ, ಸೊ ಈ ರೀತಿಯಾಗಿ ಕೂಡ ಬರುತ್ತೆ, ಅವಾಗ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಈ ಕಡೆ ಹೋದರೆ ಇದನ್ನು ಟೋಟಲ್ ಡಿವೈಡ್ ಮಾಡಿದಾಗ ಈ ಕಡೆ ಹೋದರೆ ಇದೆಲ್ಲವನ್ನು ಕೂಡಿಸಿದ್ರೆ ನಮಗೆ ಸಿಗುತ್ತೆ ವ್ಯಾಲ್ಯೂ. ಈ ಕಡೆ ಕೂಡ ಅಷ್ಟೇ ವ್ಯಾಲ್ಯೂ ಇರುತ್ತೆ. ಸೊ ಈ ಕಡೆ ಕೂಡ ಅಷ್ಟೇ ವ್ಯಾಲ್ಯೂ ಇರುತ್ತೆ. ಸೊ ಇಲ್ಲಿ ನಾವು ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಸಂದರ್ಭದಲ್ಲಿ ಕನ್ಸಿಡರ್ ಮಾಡುವಂಥದ್ದು ಏನು, ಎಸ್, ಈ ಪಾಯಿಂಟ ಭಾಳ ಮ್ಯಾಟ್ರ್ ಆಗುತ್ತೆ. ಯಾಕೆ ಮ್ಯಾಟ್ರ್ ಆಗತ್ತೆ ಅಂತಂದ್ರೆ ಇಲ್ಲಿ ಇವೆಲ್ಲ ನೋಡಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಂಬಾಲ್, ಇವೆಲ್ಲ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಂಬಾಲ್ಸ್. ಸೊ ಈ ಕಡೆ ಪ್ಲಸ್ಸು, ಈ ಕಡೆ ಮೈನಸ್ ಇರುತ್ತೆ ಯಾವಾಗಲೂ. ಸೊ ಇಲ್ಲಿಂದ ಈ ಕಡೆ ಹೋದರೆ ಪ್ಲಸ್ ವ್ಯಾಲ್ಯೂ ಮೈನಸ್ ವ್ಯಾಲ್ಯೂ. ಹಾಗಾಗಿ ನಾವು ಲಾಸ್ಟಿಗೆ ಕನ್ಸಿಡರ್ ಮಾಡೋದು ಈ ಸೈಡ ಎಷ್ಟು ದೂರದಲ್ಲಿ ಅಥವಾ ಎಷ್ಟು ಈ ಮ್ಯೂ ವ್ಯಾಲ್ಯೂಗೆ ಸ್ಯಾಂಪಲ್ ವ್ಯಾಲ್ಯೂ ನೇರಿದೆ ಅನ್ನೋದನ್ನು ಕನ್ಸಿಡರ್ ಮಾಡ್ತೀವಿ. ಅಂದರೆ ಈ ಒಂದು ವ್ಯಾಲ್ಯೂ ಬಿಟ್ಟು ಹೊರಗಡೆ ವ್ಯಾಲ್ಯೂ ಯಾವುದು ಕೂಡ ಬರೋದಿಲ್ಲ. ಸೊ ಎಲ್ಲನೂ ಕೂಡ ಇದರೊಳಗನ್ನ ಕನ್ಸಿಡರ್ ಮಾಡ್ತೀವಿ ನಾವು 100%, ಅಂದರೆ 99.7 ಸಮಥಿಂಗ್ ಅಂತೇಳಿ ಮಾಡ್ತೀವಿ. ಕನ್ಸಿಡರ್ ಮಾಡಿ ಯಾವುದೇ ಮೌಲ್ಯ ಬಂದು ಇಷ್ಟೊಳಗಡೆ ಬರಬೇಕು. ಆದ್ರೆ ಈ ಒಂದು ಪಾಪ್ಯುಲೇಷನ್ ಮೀನಿಂದ ಸ್ಯಾಂಪಲ್ ಮೀನ್ ಎಷ್ಟು ದೂರ ಇದೆ, ಓಕೆನಾ, ಅದನ್ನು ಕಂಡುಹಿಡಲಿಕ್ಕೆ ಬಳಸುವಂಥದ್ದೇ ಈ ಟೆಕ್ನಿಕ್. ಹಾಗಾಗಿ ಇದಕ್ಕೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಸೊ ಇದು ಸ್ವಲ್ಪ ಭಾಳ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಇಲ್ಲಿ ವಿಶೇಷತೆ ಅಂದರೆ ಇದರ ಒಂದು ಡಿಸ್ಟೆನ್ಸ್ ಗೊತ್ತಿರಬೇಕು, ಮತ್ತು ಯಾವ ಸೈಡ್, ಇದಕ್ಕೆ ನಾವು ಲೆಫ್ಟ್ ಸೈಡ್, ಇದಕ್ಕೆ ರೈಟ್ ಸೈಡ್ ಅಂತ ಕರಿತೀವಿ. ಈಗ ನಾವೇನು ನೋಡ್ತಾ ಇದೀವಲ್ಲ, ಸೊ ಇದನ್ನೇ ನಾವು ಕನ್ಸಿಡರ್ ಮಾಡಬೇಕು. ನಮ್ಮ ಕಡೆ ಇದು ಲೆಫ್ಟ್ ಸೈಡ್, ಈಗ ಇದು ರೈಟ್ ಸೈಡ್. ಸೊ ಈ ಕಡೆ ಬಂದರೆ ಏನಾಗುತ್ತೆ, ಈ ಕಡೆ ಬಂದರೆ ಏನಾಗುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ನೋಡೋಣ. ಮತ್ತು ಈಗ ಈ ಒನ್ ಸ್ಯಾಂಪಲ್ ಟಿ ಟೆಸ್ಟ್ ಸಂಬಂಧಪಟ್ಟಂಗೆ ಈ SPSS ಪ್ಯಾಕೇಜಲ್ಲಿ ಈ ಟಿ ಟೆಸ್ಟನ್ನು ಹೆಂಗೆ ಮಾಡಲಾಗುತ್ತೆ, ಟಿ ಟೆಸ್ಟಲ್ಲಿ ಬರುವಂಥ ಈ 3 ಸ್ಟೆಪ್ಸ್ಗಳನ್ನು ಕೂಡ ಅಲ್ಲಿ ಹೆಂಗೆ ಬಳಸಲಾಗುತ್ತೆ, ಸೊ ಹೇಗೆ ರಿಸಲ್ಟು ಡಿಸ್ಪ್ಲೇ ಆಗುತ್ತೆ, ಸೊ ವಿತಿನ್ ಸೆಕೆಂಡಲ್ಲಿ ರಿಸಲ್ಟ್ ಬರುತ್ತೆ ಹೇಗೆ, ಸೊ ಅದನ್ನು ಸ್ವಲ್ಪ ನೋಡುವಂಥದ್ದು. ಸೊ ಹಾಗಿದ್ದಾಗ ಇಲ್ಲಿ ಒನ್ ಸ್ಯಾಂಪಲ್ ಟಿ ಟೆಸ್ಟ್ ನಾವು ಕನ್ಸಿಡರ್ ಮಾಡತ್ತೀವಿ. ಸೊ ಅದ್ರ ಫಾರ್ಮುಲಾ ನಮ್ಗೆ ಗೊತ್ತಿದೆ, ಬಟ್ ಫಾರ್ಮುಲಾ ಇಲ್ಲಿ ಇಂಪಾರ್ಟೆಂಟ್ ಆಗೋದಿಲ್ಲ. ಯಾಕಂದರೆ ಸಾಫ್ಟ್ವೇರಲ್ಲಿ ಈಗಾಗಲೇ ಫಾರ್ಮುಲಾ ಎವ್ರಿಥಿಂಗ್ ಈಸ್ ಆಲ್ರೆಡಿ ಮೆನ್ಷನ್ಡ್, ಅಂದರೆ ಎಲ್ಲನೂ ಇರುತ್ತೆ ಆ ಸಾಫ್ಟ್ವೇರ್ ಒಳಗೆ. ನೀವು ಜಸ್ಟ್ ಡೇಟಾ ಎಂಟ್ರಿ ಮಾಡಬೇಕಷ್ಟೆ. ನೀವು ಒಂದು 2 ಸೆಟ್ ಆಫ್ ಡೇಟಾ ನೀವೇನಾದರೂ ಎಂಟ್ರಿ ಮಾಡಿದರೆ ಆಟೋಮೆಟಿಕ್ ಏನಾಗುತ್ತೆ, ನಿಮ್ಗೆ ರಿಸಲ್ಟ್ ಬಂದುಬಿಡುತ್ತೆ. ಸೊ ಈ ಥರ ಟೆಕ್ನಿಕ್ ಇರೋದ್ರಿಂದ ನಾವು ಫಾರ್ಮುಲಾಗಳು ನೆನಪಿರಬೇಕಷ್ಟೇ. ಈ ಸ್ಯಾಂಪಲ್ ಟಿ ಟೆಸ್ಟು, ಜೆಡ್ ಟೆಸ್ಟು ಅಥವಾ ಹೈಪೋಥಿಸಿಸ್ ಟೆಸ್ಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಫಾರ್ಮುಲಾಗಳು ಗೊತ್ತಿರಬೇಕು, ಇಲ್ಲಂತಲ್ಲ. ಆದರೆ ನಾವು ಎಲ್ಲ ರಿಸರ್ಚ್ ವರ್ಕ್ ಮಾಡೋದೇ ಸಾಫ್ಟ್ವೇರಿಂದ. ಅಂದರೆ ಎಲ್ಲಿವರೆಗೆ ಅಂದ್ರೆ ಈವನ್ ಕೋರಿಲೇಷನ್ ಕೂಡ, ರಿಗ್ರೆಷನ್, ಕೋರಿಲೇಷನ್, ಇದನ್ನು ಕೂಡ ಏನು ಮಾಡ್ತೀವಿ ಅಂದ್ರೆ ನಾವು ಈ ಸಾಫ್ಟ್ವೇರ್ಗಳ ಮೂಲಕ ಮಾಡ್ತೀವಿ. ಆಲ್ಮೋಸ್ಟ್ ಈ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಮೀನ್, ಮೀಡಿಯನ್, ಮೋಡ್, ಸೊ ಎವ್ರಿಥಿಂಗ್ ಈಗಂತೂ ಎಲ್ಲನೂ ಕೂಡ ಸಾಫ್ಟ್ವೇರ್ಗಳ ಮೂಲಕ ಮಾಡಲಾಗುತ್ತೆ ಕಂಪ್ಯೂಟರ್ಗಳಲ್ಲಿ, ಓಕೆನಾ. ಹಾಗಿದ್ಮೇಲೆ ನಮಗೆ ಸಿಗುವಂಥ ರಿಸಲ್ಟ್ ಭಾಳ ಸ್ಪೀಡಾಗಿ ಸಿಗುತ್ತೆ ಆ ಟೈಮ್ನಲ್ಲಿ. ಬಟ್ ನಾವು ಮೊದಲು ಪ್ರಾಕ್ಟಿಕಲಿ ಏನು ಮಾಡಬೇಕಾಗುತ್ತೆ, ಕಲಿತಾಗ ಮಾತ್ರ ನಾವು ಅಲ್ಲಿ ಸಾಫ್ಟ್ವೇರ್ಗಳನ್ನು ಯೂಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆಲ್ಮೋಸ್ಟ್ ರಿಸರ್ಚಲ್ಲಿ ಇದರ ಒಂದು ಬಳಕೆ ಹೆಚ್ಚಿದೆ. ಸೊ ಇವಾಗ ನಾವು ಒಂದು ಎಕ್ಸಾಂಪಲನ್ನು ಕನ್ಸಿಡರ್ ಮಾಡೋಣ. ಒನ್ ಸ್ಯಾಂಪಲ್ ಟಿ ಟೆಸ್ಟ್ ಈಸ್ ಅಪ್ಲಿಕೇಬಲ್ ವೆನ್ ವಿ ವಾಂಟ್ ಟು ಟೆಸ್ಟ್ ಅ ಹೈಪೋಥಿಸಿಸ್ ಅಬೌಟ್ ಅ ಸಿಂಗಲ್ ಪಾಪ್ಯುಲೇಷನ್ ಮೀನ್. ಓಕೆ, ಸಿಂಗಲ್ ಪಾಪ್ಯುಲೇಷನ್ ಮೀನ್ given a random sample of size n observations from the population. ಓಕೆನಾ. ಒನ್ ಸ್ಯಾಂಪಲ್ ಟಿ ಟೆಸ್ಟ್ ಅಂದರೆ ಮತ್ತೇನು ಅಲ್ಲ, ಉದಾಹರಣೆಗೆ ಸ್ಯಾಂಪಲ್ ಸೈಜ್ ಒಂದು 300 ಇದೆ, ಪಾಪ್ಯುಲೇಷನು, ಅದರಲ್ಲಿ ಒಂದು 30 ನಾವು ಸ್ಯಾಂಪಲ್ ಅಂತ ಪಡ್ಕೊಂಡಿವಿ. ಹಾಗಾಗಿ ಈ ಪಾಪ್ಯುಲೇಷನ್ ಮೀನು ಮತ್ತು ಈ ಸ್ಯಾಂಪಲ್ ಮೀನು
ಇವುಗಳ ನಡುವಿರುವಂತಹ ಏನು ವ್ಯತ್ಯಾಸ ಇದೆ ಆ ವ್ಯತ್ಯಾಸವನ್ನು ಕಂಡುಹಿಡಲಿಕ್ಕೆ ನಾವು ಬಳಸುವಂಥದ್ದೇ ಒನ್ ಸ್ಯಾಂಪಲ್ ಟಿ ಟೆಸ್ಟ್ ಅಂತ ಅರ್ಥ. ಅಂದರೆ ಒಂದೇ ಸ್ಯಾಂಪಲ್ ಇರುತ್ತೆ ಇಲ್ಲಿ ಪಾಪ್ಯುಲೇಷನು, ನೆಕ್ಸ್ಟ್ ತೆಗೆದುಕೊಂಡಂಥ ಒಂದು ಸ್ಯಾಂಪಲ್ ನಡುವಿನ ವೇರಿಯೇಷನ್ ಏನಿರುತ್ತೆ. ಸೊ ಎಕ್ಸಾಕ್ಟ್ಲಿ ಮೀನ್ ವ್ಯಾಲ್ಯೂ ಆಗಿರ್ಬೋದು ಅಥವಾ ಟಿ ವ್ಯಾಲ್ಯೂ ಆಗಿರ್ಬೋದು, ಸೊ ಇವೆಲ್ಲ ಅಥವಾ ಪಿ ವ್ಯಾಲ್ಯೂ ಆಗಿರ್ಬೋದು, ಇವೆಲ್ಲ ಹೆಂಗೆ ಚೇಂಜಸ್ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಬಳಸುವಂಥದ್ದೇ ಈ ಒನ್ ಸ್ಯಾಂಪಲ್ ಟಿ ಟೆಸ್ಟ್ ಆಗಿದೆ. For the exam score data, let's test for the entire class whether the mean or not. ಓಕೆ, ಈಗೇನು ಮಾಡಲಾಗಿದೆ ಅಂತಂದ್ರೆ ಒಂದು ಕ್ಲಾಸ್ನ ಒಂದು ಸ್ಕೋರನ್ನು ತೆಗೆದುಕೊಳ್ಳಲಾಗಿದೆ. ಕ್ಲಾಸಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಒಂದು ಸರಾಸರಿ ಸ್ಕೋರ್ 6 ಆಗಿದೆ ಅಂತಂದಾಗ ನಿಜವಾಗ್ಲೂ ಇದು 6 ಆಗೈತನ ಎಕ್ಸಾಕ್ಟ್ಲಿ ನಾವು ಹೇಳಕ್ಕೆ ಹೋದ್ರೆ ಅಷ್ಟೇ ಆಗತ್ತನ ಅಥವಾ ಹೆಚ್ಚು ಕಡಿಮೆ ಆಗಬಹುದಾ ಅಂಥೇಳಿ ನಾವು ಡಿಸ್ಕಷನ್ ಮಾಡುವಂಥ ಸಂದರ್ಭದಲ್ಲಿ ಇದನ್ನು ನಾವು ಬಳಸ್ತೀವಿ ಅಂತ ಅರ್ಥ. ಈಗ ಫಾರ್ ಎಕ್ಸಾಂಪಲ್, ದ ಡೇಟಾ ಶೋನ್ ಬಿಲೋ ಇನ್ ದ ರಿಸಲ್ಟ್ obtained ಫ್ರಾಮ್ 15% ಎಕ್ಸಾಮ್ ಸ್ಕೋರ್ ಫ್ರಾಮ್ ಅ ರ್ಯಾಂಡಮ್ ಸ್ಯಾಂಪಲ್ ಆಫ್ 20 ಸ್ಟೂಡೆಂಟ್ಸ್. ದ ಡಿಸ್ಕ್ರಿಪ್ಷನ್ ಆಫ್ ದ ವೇರಿಯಬಲ್ ಈಸ್ ಆ್ಯಸ್ ಫಾಲೋ. ಓಕೆನಾ, ನೆಕ್ಸ್ಟ್ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಅಂತಂದರೆ 20 ವಿದ್ಯಾರ್ಥಿಗಳು ಅನ್ನೋದನ್ನು ಸ್ಯಾಂಪಲ್ ಇದೆ ಇದು. ಓಕೆನಾ, ಸ್ಯಾಂಪಲ್ನ ತೆಗೆದುಕೊಳ್ಳಲಾಗಿದೆ. ಸೊ ಪಾಪ್ಯುಲೇಷನ್ ಅಂದರೆ ಕ್ಲಾಸಲ್ಲಿ ಇನ್ನೂ ಕೂಡ ವಿದ್ಯಾರ್ಥಿಗಳು ಅದರ ಅಂತ ಅರ್ಥ. ಸೊ ಅವರ ಒಂದು ಮೀನನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ ಆಮೇಲೆ. ಸೊ ಇವಾಗ ನಾವು ತೆಗೆದುಕೊಂಡಂಥ ಸ್ಯಾಂಪಲ್ ಸೈಜ್ ಎಷ್ಟಿದೆ ಅಂತಂದ್ರೆ ಎನ್ ಅಂದರೆ ಎಷ್ಟು ಅಂದ್ರೆ 20 ಇದೆ. ಅವರ ಒಂದು ಮೀನ್ ವ್ಯಾಲ್ಯೂ 6 ಇದೆ. ಹಾಗಾದರೆ ಪಾಪ್ಯುಲೇಷನ್ ಮೀನ್ ಕೂಡ ಅಷ್ಟೇ ಇದೆಯೇನಾ, ಸೊ ಅದಕ್ಕಿಂತ ಹೆಚ್ಚು ಕಡಿಮೆ ಇದೆಯೇನಾ? ಸೊ ಹಾಗಾಗಿ ಅದನ್ನು ಕನ್ಸಿಡರ್ ಮಾಡೋ ಸಲುವಾಗಿ ನಾವು ಇಲ್ಲಿ SPSS ಪ್ಯಾಕೇಜನ್ನು ಯೂಸ್ ಮಾಡಿದರೆ ರಿಸಲ್ಟ್ ಹೆಂಗೆ ಬರುತ್ತೆ ಅನ್ನೋದನ್ನು ಕನ್ಸಿಡರ್ ಮಾಡಕತ್ತೀವಿ. ಸೊ ಈಗ ನಮ್ಗೆ ಫಾರ್ಮುಲಾಗಳನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಲೆಕ್ಕಗಳನ್ನ ಮಾಡಿಕೊಂಡು ಆಮೇಲೆ ಟಿ ಟೆಸ್ಟನ್ನು ಕಂಡುಹಿಡಿಯೋದು ಇವೆಲ್ಲ ಬೇಡ. ಸೊ ನಮಗೆ ಡೈರೆಕ್ಟ್ ಸಾಫ್ಟ್ವೇರ್ಗಳಲ್ಲಿ ನಾವು ಡೇಟಾವನ್ನು ಎಂಟ್ರ್ ಮಾಡಿದರೆ ಸೊ ಅಲ್ಲಿ ರಿಸಲ್ಟ್ ಹೆಂಗೆ ಬರುತ್ತೆ, ಯಾವ ಒಂದು ಮೆಥಡನ್ನು ಯೂಸ್ ಮಾಡಲಾಗತ್ತೆ, ಸೊ ಅದನ್ನು ನಾವು ತಿಳ್ಕೊಳ್ಬೇಕಾಗಿದ್ದು ಅವಶ್ಯಕ. ಎಸ್, ಇದು SPSS ಏನು ಸಾಫ್ಟ್ವೇರ್ ಇದೆ, ಆ ಒಂದು ಪ್ಯಾಕೇಜ್ ಇದೆ, ಅದರ ಒಂದು ಕಂಪ್ಯೂಟರ್ಲಿ ನಾವು ಆ ಒಂದು ಆ್ಯಪನ್ನು ಓಪನ್ ಮಾಡಿ ಅಥವಾ ಸಾಫ್ಟ್ವೇರ್ನ ಓಪನ್ ಮಾಡಿ ಡಿಸ್ಪ್ಲೇ ಮಾಡಿದಾಗ ನಮ್ಮ ಒಂದು ಡೇಟಾವನ್ನು ಎಂಟರ್ ಮಾಡಿದಾಗ ಕಾಣುವಂತಹ ಒಂದು ಡಿಸ್ಪ್ಲೇ. ಅಂದರೆ ಇಲ್ಲಿ ಗಮನಿಸ್ಬೋದು, ಈಗಾಗಲೇ ನಾವು 20 ಸ್ಟೂಡೆಂಟ್ಸ್ದು ಸ್ಕೋರ್ ಎಷ್ಟೆಷ್ಟು ಮಾಡಿದ್ದಾರೆ, ಸೊ ಅವೆಲ್ಲ ಸ್ಕೋರನ್ನು ಇಲ್ಲಿ ಎಂಟ್ರಿ ಮಾಡಲಾಗಿದೆ. ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಒಬ್ಬನೇನು ಮಾಡಿದ್ದಾನೆ 10.760 ಅಂಥೇಳಿ. ಸೊ ಬೇರೆ ಬೇರೆ ಸ್ಟೂಡೆಂಟ್ಸ್ಗಳು ಬೇರೆ ಬೇರೆ ರಿಸಲ್ಟನ್ನು ಮಾಡಿದ್ದಾರೆ. ಇವರ ಒಟ್ಟಾರೆ ಪರ್ಸೆಂಟೇಜ್ ಎಷ್ಟಿದೆ, 15% ಸರಾಸರಿ ಇದೆ. ಓಕೆನಾ, ಸರಾಸರಿ 15% ಇದೆ. ಯಾಕೆ ಅಷ್ಟೇ ಇದೆ ಅಂದರೆ ನೀವು ಗಮನಿಸ್ಬೋದು, ಇಲ್ಲಿ 12 ಇದೆ, ಒಬ್ರದ್ದು 13 ಇದೆ, ಒಬ್ರದ್ದು 9 ಇದೆ. ಸೊ ಇವೆಲ್ಲ ಇರೋದು ಕಂಡು ಬರುತ್ತೆ. ಸೊ ನೆಕ್ಸ್ಟು ನಾವು ಗಮನಿಸ್ಬೋದು ಸೆಕ್ಸ್ ಅಂತೇಳಿ. ಇಲ್ಲಿ ನೋಡಿರಿ, ಫಾರ್ ಎಕ್ಸಾಂಪಲ್ ನಾವು ಮೇಲ್ ಮತ್ತು ಫೀಮೇಲ್ ಎಷ್ಟು ಜನ ಇದ್ದಾರೆ, ಆ ಒಂದು ವಿದ್ಯಾರ್ಥಿಗಳಲ್ಲಿ ಮೇಲ್ ಎಷ್ಟು ಫೀಮೇಲ್ ಎಷ್ಟು ಅಂತೇಳಿ. ಸೊ ಅವುಗಳನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ವಿ. ಫಸ್ಟ್ ಒನ್ನು ಮೇಲ್ ಅಂತ ಅರ್ಥ, ಸೆಕೆಂಡ್ ಒನ್ನು ಕೂಡ ಮೇಲು, ಥರ್ಡ್ ಒನ್ನು ಕೂಡ ಮೇಲು, ಫೋರ್ತ್ ಒನ್ ಫೀಮೇಲ್ ಇದ್ದಾರೆ, ಫಿಫ್ತು ಕೂಡ ಫೀಮೇಲು, ಸೊ ಆಮೇಲೆ ಮೇಲು, ಆಮೇಲೆ ಫೀಮೇಲು. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳು ಅದಾರ. ಒಟ್ಟು 20 ವಿದ್ಯಾರ್ಥಿಗಳು ಅದಾರ. ಅವ್ರದ್ದು ಕೂಡ ಏನು ಮಾಡಿದ್ದೀವಿ ಇಲ್ಲಿ ಮೆನ್ಷನ್ ಮಾಡಿದ್ವಿ. ಅಂದರೆ ಇದನ್ನೆಲ್ಲ ಟೈಪ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಳಗಡೆ ಕೂಡ ಇದೆ ನೋಡಿ, ಡೇಟಾ ವ್ಯೂ ಅಂತ ಬರುತ್ತೆ, ಇನ್ನೊಂದು ವೇರಿಯೇಬಲ್ ವ್ಯೂ ಅಂತ ಬರುತ್ತೆ. ಸೊ ಇಲ್ಲಿ ನೀವು 2 ಸಲ ಕ್ಲಿಕ್ ಮಾಡಿ ನೋಡಿದ್ರೆ ಸ್ವಲ್ಪ ನಿಮ್ಗೆ ಡಿಫ್ರೆನ್ಸ್ ಕ್ಲಿಯರ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಮಾಡಿದ್ದು ಕೌಂಟ್ ಅನ್ನೋದು ಏನು ಹೇಳ್ಕೊಡತ್ತಂತಂದ್ರೆ, ವಿದ್ಯಾರ್ಥಿಗಳು ಕ್ಲಾಸ್ಗಳಿಗೆ ಎಷ್ಟು ಅಟೆಂಡ್ ಆಗಿದ್ದಾರೆ. ಎಸ್, ಕೌಂಟ್ ಅಂದರೆ ಎಷ್ಟೆಷ್ಟು ಕ್ಲಾಸಿಗೆ ಅಟೆಂಡ್ ಆಗಿದ್ದಾರೆ ಅಂತ ಅರ್ಥ ಇಲ್ಲಿ ಕೌಂಟ್ ಅಂತೇಳಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ಲ 1ನೇ ವಿದ್ಯಾರ್ಥಿ 11 ಕ್ಲಾಸಿಗೆ ಅಟೆಂಡ್ ಆಗಿದ್ದಾನೆ, 2ನೇ ವಿದ್ಯಾರ್ಥಿ 10 ಕ್ಲಾಸಿಗೆ ಅಟೆಂಡ್ ಆಗಿದ್ದಾನೆ, 3ನೇ ವಿದ್ಯಾರ್ಥಿ 11 ಕ್ಲಾಸಿಗೆ ಅಟೆಂಡ್ ಆಗಿದ್ದಾನೆ. ಸೊ ಹೀಗಾಗಿ ಅಪ್ ಟು 20 ವಿದ್ಯಾರ್ಥಿಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಕ್ಲಾಸಿಗೆ ಅಟೆಂಡ್ ಆಗಿದ್ದಾರೆ. ಕೆಲವೊಬ್ಬರು ಬಹಳ ಕಡಿಮೆ ಅಟೆಂಡ್ ಆಗಿದ್ದಾರೆ, 8. ಸೊ ಇಷ್ಟು ಕೂಡ ಅಟೆಂಡ್ ಆಗಿದ್ದಾರೆ. ಇದು ಕೂಡ ಎದ್ರ ಮೇಲೆ ಪ್ರಭಾವ ಬೀರುತ್ತೆ, ಸ್ಕೋರ್ ಮೇಲೆ ಪ್ರಭಾವ ಬೀರುತ್ತೆ. ಓಕೆನಾ, ಅದು ಕೂಡ ಕ್ಲಿಯರ್ ಇದೆ. ನೆಕ್ಸ್ಟು
ಸ್ಟಡಿ ಅವರ್ಸ್. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಆ್ಯಕ್ಚುಲಿ ಈ ಸ್ಕೋರ್ ಮೇಲೆ ಪ್ರಭಾವ ಬೀರೋದು ಅವ ಕ್ಲಾಸಿಗೆ ಎಷ್ಟು ಅಟೆಂಡ್ ಆಗಿದ್ದಾನೆ, ಎಷ್ಟು ಅವರ್ಸ್, ಎಷ್ಟು ಕ್ಲಾಸಸ್ಗಳಿಗೆ ಅಟೆಂಡ್ ಆಗಿದ್ದಾನೆ, ಅದು ಕೂಡ ಮ್ಯಾಟರ್ ಆಗುತ್ತೆ. ನೆಕ್ಸ್ಟ್ ಅವ ಎಷ್ಟು ಅವರ್ಸ್, ಎಷ್ಟು ತಾಸುಗಳು ಸ್ಟಡಿ ಮಾಡ್ತಾನೆ. ಎಸ್, ಈಗ ಮೊದಲೇದವನು 10.760 ಅಂಥೇಳಿ ಇಷ್ಟು ಸ್ಕೋರನ್ನು ಮಾಡಿದ್ದಾನೆ. ಬಟ್ ಅವನು ಓದಿದ್ದು 10.7 ಅವರ್ಸ್ ಮತ್ತು ಅಟೆಂಡ್ ಆಗಿದ್ದು 11 ಕ್ಲಾಸಸ್ಸನ್ನು ಅಟೆಂಡ್ ಆಗಿದ್ದಾನೆ. ಸೊ ಈ ರೀತಿಯಾಗಿ ಎಲ್ಲರೂ ಕೂಡ ಏನಾಗಿದ್ದಾರೆ, ಇಷ್ಟು ಅವರ್ಸ್ ಸ್ಟಡಿ ಮಾಡಿದ್ದಾರೆ, ಇಷ್ಟು ಕ್ಲಾಸಸ್ಸನ್ನು ಅಟೆಂಡ್ ಮಾಡಿದ್ದಾರೆ. ಸೊ ಇಷ್ಟು ಸ್ಕೋರನ್ನು ಎಲ್ಲರೂ ಕೂಡ ಮಾಡಿದ್ದಾರೆ ಅಂತೇಳಿ ಕನ್ಫರ್ಮ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ನಾವು ಬಂದುಬಿಟ್ರೆ ಕ್ಯಾಟ್ ಕೌಂಟ್ ಅಂತ ಬರುತ್ತೀವಿ ನಾವು. ಇದು ಕ್ಲಾಸ್ ಇಂಟರ್ವಲ್ ಅಂತ ಕೂಡ ಕರಿತೀವಿ ನಾವು. ಅಂದರೆ ಇಲ್ಲಿ ಎವರೇಜ್ ಸ್ಟೂಡೆಂಟ್ಸು ಕ್ಲಾಸನ್ನು ಏನು ಇನ್ ಬಿಟ್ವೀನ್ ಇಷ್ಟರಲ್ಲಿ ಜಾಸ್ತಿ ಅಟೆಂಡ್ ಆಗಿದ್ದಾರೆ ಅಥವಾ ಜಾಸ್ತಿ ಇಷ್ಟರೊಳಗೆ ಅವ್ರು ಜಾಸ್ತಿ ಎವರೇಜ್ ಇದ್ದಾರೆ ಅಂಥೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ಬೋದು, ಇಲ್ಲಿ 10ರಿಂದ 14 10ರಿಂದ 14 ಅಂತ ಯಾಕೆ ಬಂತು ಅಂದರೆ ಇಲ್ಲಿ 11 ಇದೆ, ಇಲ್ಲಿ 10.7 ಇದೆ. ಸೊ ಆಲ್ಮೋಸ್ಟ್ ಅದೇನಾಗುತ್ತಂದ್ರೆ 10ರಿಂದ 14 ಏನು ಮಾಡಿದ್ದಾರೆ ಅಂದ್ರೆ ಅಷ್ಟು ಅವರು ಅಟೆಂಡ್ ಆಗಿದೆ ಅಥವಾ ಅಷ್ಟು ಅವರು ಎಫರ್ಟ್ ಮಾಡಿದ್ದಾರೆ. ಅದು ಇಂಟರ್ವಲ್ ಅಂತೇಳಿ ಕರಿತೀವಿ ನಾವು. ಸೊ ಇವೆಲ್ಲ ವ್ಯಾಲ್ಯೂಗಳು ಏನಾಗ್ತಾವೆ ಅಂದರೆ ಈ ರೀತಿಯಾಗಿ ಏನು ಮಾಡಬೇಕಾಗತ್ತೆ, ನಾವು ಎಂಟರ್ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ಎಂಟ್ರಿ ಈಗಾಗಲೇ ನೀವು ಬೇರೆ ಕಡೆ ಒಂದು ಕಡೆ ಸೀಟಲ್ಲಿ ನೀವು ಅಂದ್ರೆ ನಿಮ್ಮದು ಯಾವುದು ಉದಾಹರಣೆಗೆ ಎಕ್ಸೆಲಲ್ಲಿ ಏನಾದರೂ ನೀವು ಟೈಪ್ ಮಾಡಿ ಇಟ್ಕೊಂಡಿದ್ರೆ ಆ ಎಕ್ಸೆಲಲ್ಲಿರುವಂಥ ಡೈರೆಕ್ಟ್ ಅವುಗಳನ್ನ ಏನು ಮಾಡ್ಬೋದು, ಇಲ್ಲಿ ಏನು ಮಾಡ್ಬೋದು, ಇಂಪೋರ್ಟ್ ಮಾಡ್ಕೊಳ್ಬೋದು. ಸೊ ಅದಕ್ಕೂ ಕೂಡ ಆಪ್ಷನ್ಗಳಿದಾವೆ. ಸೊ ಆಪ್ಷನ್ಗಳನ್ನ ಇಲ್ಲಿ ಗಮನಿಸ್ಬೋದು. SPSS ಪ್ಯಾಕೇಜ್ ಯೂಸ್ ಮಾಡೋ ಸಂದರ್ಭದಲ್ಲಿ ಇಷ್ಟೆಲ್ಲ ಆಪ್ಷನ್ಗಳಿರ್ತಾವೆ. ಇದರೊಳಗಡೆ ಸಾಮಾನ್ಯವಾಗಿ ನಾವು ಗಮನಿಸುವಂಥದ್ದು ಎಕ್ಸೆಲಲ್ಲಿ ಆಲ್ಮೋಸ್ಟ್ ಬರ್ತಾವೆ, ಎಕ್ಸೆಲಲ್ಲಿ ಆಲ್ಮೋಸ್ಟ್ ಇರ್ತಾವೆ. ಇದರಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುವಂಥದ್ದು SPSS ಪ್ಯಾಕೇಜ್. ಇದು ಗೊತ್ತಿರಲಿ, SPSS ಪ್ಯಾಕೇಜ್ ಅಂತ ಕರಿತೀವಿ. ಇದನ್ನು ರಿಸರ್ಚಲ್ಲಿ ನಾವು ಜಾಸ್ತಿ ಬಳಸುವಂಥದ್ದು. ಈಗ ಬಹಳ ಸಾಫ್ಟ್ವೇರ್ಗಳು ಬಂದಾವ, ಹೊಸ ಸಾಫ್ಟ್ವೇರ್ಗಳು ಬಂದಾವ. ಸೊ ಅವೆಲ್ಲ ಭಾಳ ಅಡ್ವಾನ್ಸ್ಡ್ ಅದಾವೆ. ಸೊ ಅದರೊಳಗೆ ಇದಕ್ಕಿಂತ ಹೆಚ್ಚು ಈ SPSS ಪ್ಯಾಕೇಜ್ಗಿಂತಲೂ ಹೆಚ್ಚು ಅಡ್ವಾನ್ಸ್ಡ್ ಫ್ಯೂಚರ್ಸ್ಗಳಿರ್ತವೆ. ಸೊ ಅದನ್ನು ಕೂಡ ರಿಸರ್ಚಲ್ಲಿ ಜಾಸ್ತಿ ಬಳಸ್ತಾರೆ ಕಾಮನ್ ಆಗಿ. ಸೊ ಹಾಗಿದ್ಮೇಲೆ ಈಗ ನೆಕ್ಸ್ಟು ಈ ಡೇಟಾ ಹಿಂಗೆ ಎಂಟ್ರಿ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗಿದೆ, ಸೊ ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಕ್ಲಿಯರಾಗಿ ನೋಡೋಣ. ಸೊ ಇದು ಡೀಟೇಲ್ ಏನು ಅಂತಂದ್ರೆ ಈಗಾಗಲೇ ನಾವು ಆ ಒಂದು ಡಿಸ್ಪ್ಲೇದಲ್ಲಿ ಇವೆಲ್ಲ ನೋಡಿದ್ವಿ. ಸ್ಕೋರ್, ಸೆಕ್ಸ್, ಕೌಂಟ್, ಸ್ಟಡಿ ಅವರ್ಸು, ಕ್ಯಾಟ್ ಕೌಂಟ್ ಇವೆಲ್ಲ ಹೇಳಿದ್ವಲ್ಲ, ಅವುಗಳ ಮೀನಿಂಗ್ ಏನು ಅಂತ ಅನ್ನೋದನ್ನು ಇಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಜಸ್ಟ್ ನೋಡ್ಕೊಂಡು ಬಿಡ್ಬೋದು ಯಾವುದು ಏನನ್ನು ಸೂಚಿಸುತ್ತದೆ ಅಂಥೇಳಿ. ಸೊ ಅಲ್ಲಿ ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಮತ್ತು ಟೈಪ್ ಆಫ್ ಡೇಟಾ ಏನಾಗೋದಂದ್ರೆ ಇಲ್ಲಿ ಕೆಲವೊಂದು ನಾರ್ಮಲ್ಲು, ಒಂದು ಸ್ಕೇಲ್ ಅಂತಿರುತ್ತೆ. ಸೊ ಇವೆಲ್ಲ ಸ್ವಲ್ಪ ಭಾಳ ಅಷ್ಟೇನು ಕನ್ಫ್ಯೂಷನ್ ಆಗುವಂಥದ್ದು ಏನಿಲ್ಲ. ನಮಗೆ ಇಂಪಾರ್ಟೆಂಟ್ ಇರೋದು ಸ್ಕೋರ್ ಅಂದರೆ ಏನು, ಸೆಕ್ಸ್ ಅಂದರೆ ಏನೇನು ಕನ್ಸಿಡರ್ ಮಾಡಿದ್ವಿ ಅಲ್ಲಿ ಅನ್ನೋದನ್ನು ನಾವು ಏನು ಮಾಡಬೇಕಾಗತ್ತೆ, ಒಂದು ಕಡೆ ಅದನ್ನ ಕ್ಲಿಯರಾಗಿ ಬರ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ಅಂದಾಗ ಮಾತ್ರ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗೋದಿಲ್ಲ ನಾವು ಅದನ್ನು ಟೆಸ್ಟ್ ಮಾಡೋ ಸಂದರ್ಭದೊಳಗೆ. SPSS ಪ್ಯಾಕೇಜಲ್ಲಿ ಅಥವಾ ಒಂದು ಸಾಫ್ಟ್ವೇರ್ದಲ್ಲಿ ಡೇಟಾವನ್ನು ಎಂಟರ್ ಮಾಡಿದ ನಂತರ ನಮಗಿರುವಂಥ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ ಇಲ್ಲಿ ನೀವು ಗಮನಿಸ್ಬೋದು. ಈಗಾಗಲೇ ನಾನು ಹೇಳಿದನು ಇವೆಲ್ಲ ಫ್ಯೂಚರ್ಸ್ಗಳು ಇರ್ತಾವೆ. ಸಾಮಾನ್ಯವಾಗಿ ಫೈಲ್ ಆಗಿರ್ಬೋದು, ಎಡಿಟ್ ಆಗಿರ್ಬೋದು, ವ್ಯೂ ಆಗಿರ್ಬೋದು, ಡೇಟಾ ಆಗಿರ್ಬೋದು, ಟ್ರಾನ್ಸ್ಫಾರ್ಮ್ ಆಗಿರ್ಬೋದು, ಅನಲೈಸಿಸ್ ಆಗಿರ್ಬೋದು, ಡೈರೆಕ್ಟ್ ಮಾರ್ಕೆಟಿಂಗ್ ಆಗಿರ್ಬೋದು, ಗ್ರಾಫ್ಸ್ ಆಗಿರ್ಬೋದು, ಓಕೆನಾ, ಆ್ಯಡ್ ಒನ್ ಆಗಿರ್ಬೋದು, ವಿಂಡೋ ಆಗಿರ್ಬೋದು, ಹೆಲ್ಪ್ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಆಲ್ಮೋಸ್ಟ್ ಏನಾಗಿರ್ತಾವೆ, ಈ ಏನು ಐಕಾನ್ಸ್ ಇದ್ದೇ ಇರ್ತಾವೆ. ಸೊ ಈ ಒಂದು ಡೆಸ್ಕ್ಟಾಪ್ನಾಗೆ ಸಂಬಂಧಪಟ್ಟ ಇನ್ನೊಂದು ಹೇಳ್ಬೇಕಂತಂದ್ರೆ ಎಕ್ಸೆಲಲ್ಲೂ ಕೂಡ ಇವೆಲ್ಲ ಆಲ್ಮೋಸ್ಟ್ ಇರ್ತಾವೆ. ಬಟ್ ಇದರೊಳಗೆ ಸ್ವಲ್ಪ ಅಡ್ವಾನ್ಸ್ಡ್ ಇರುತ್ತೆ ಅಷ್ಟೇ. ಎಕ್ಸೆಲಲ್ಲಿ ಕೂಡ ನಾವು ಏನು ಮಾಡ್ತೀವಿ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಮೆಥಮೆಟಿಕಲ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಏನು ಟೆಕ್ನಿಕ್ಸ್ ಇದಾವಲ್ಲ ಅವೆಲ್ಲವೂ ಕೂಡ ನಾವು ಎಕ್ಸೆಲ್ ಮೂಲಕ ಕಂಡುಹಿಡಿಬಹುದು. ಎಕ್ಸೆಲಲ್ಲಿ ಕೂಡ ಭಾಳ ಟೆಕ್ನಿಕ್ಸ್ ಇದಾವೆ. ಸೊ ನಾವು ಅದನ್ನು ಸರಿಯಾಗಿ ಕಲ್ತಿದ್ರೆ ನಮಗೆ ಆ್ಯಕ್ಚುಲಿ ರಿಸರ್ಚಲ್ಲಿ ಕೂಡ ಏನಾಗುತ್ತೆ ಅಂದರೆ ಜಾಸ್ತಿ SPSS ಅಥವಾ ಅಡ್ವಾನ್ಸ್ಡ್ ಟೆಕ್ನಾಲಜಿಗಿಂತನೂ ಕೆಲವೊಬ್ರು ಏನು ಹೇಳ್ತಾರೆ ಅಂತಂದ್ರೆ ಎಕ್ಸೆಲ್ ಈಸ್ ಗುಡ್ ಫಾರ್ ರಿಸರ್ಚ್ ಅಂತ ಹೇಳ್ತಾರೆ. ಯಾಕಂದರೆ ಎಕ್ಸೆಲಲ್ಲಿ ಅಷ್ಟೆಲ್ಲ ಫಾರ್ಮುಲಾಗಳನ್ನು ಅಥವಾ ಅಷ್ಟೊಂದು ಅದು ಕೂಡ ಒಂದು ಲೆವೆಲಲ್ಲಿ ನಮಗೆ ರಿಸರ್ಚ್ ಮಾಡಲಿಕ್ಕೆ ಬಹಳ ಕನ್ವೀನಿಯಂಟ್ ಆಗುತ್ತೆ. ಯಾಕಂತಂದ್ರೆ ಇನ್ನೂ ಒಂದು ರೀಸನ್ ಏನು ಅಂತಂದ್ರೆ
ಎಕ್ಸಲಲ್ಲಿ ಏನಾಗಿರುತ್ತೆ, ನಾವು ಕಂಪ್ಯೂಟರ್ ಕೋರ್ಸನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ಮುಗಿಸಿರ್ತಾರೆ. ಹಾಗಾಗಿ ಇದು ಎಮ್ ಎಸ್ ಆಫೀಸಲ್ಲಿ ಆಲ್ಮೋಸ್ಟ್ ನಮಗೆ ಎಕ್ಸೆಲ್ ಅಂತ ಕಲಿತೇ ಇರ್ತೀವಿ. ಸೊ ಹಾಗಾಗಿ ಬೇಸಿಕ್ ನಮಗೆಲ್ಲ ಶಾರ್ಟ್ ಕೀಸ್ ಆಯಿತು, ಅಥವಾ ಅಲ್ಲಿ ಎಕ್ಸೆಲಲ್ಲಿ ಹೇಗೆ ಕೌಂಟ್ ಮಾಡ್ತೀವಿ, ಟೋಟಲ್ ಹೆಂಗೆ ಮಾಡ್ತೀವಿ, ಅದನ್ನು ಡಿವೈಡ್ ಹೆಂಗೆ ಮಾಡ್ತೀವಿ, ಸೊ ಎಲ್ಲ ಹಲವಾರು ಫಾರ್ಮುಲಾಗಳು ನಮಗೆ ಈಗಾಗಲೇ ಗೊತ್ತಿರ್ತಾವೆ. ಸೊ ಹಾಗಾಗಿನೇ ನಾವು ರಿಸರ್ಚಲ್ಲಿ ಅದನ್ನು ಕೂಡ ಜಾಸ್ತಿ ಬಳಸ್ತೀವಿ. ಸೊ ವೆನ್ ಇಟ್ ಕಮ್ಸ್ ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ ದೆನ್ ವಿ ಯೂಸ್ ಲೈಕ್ SPSS ಪ್ಯಾಕೇಜು ಅಥವಾ ಇನ್ನೂ ಬೇರೆ ಬೇರೆ ರೀತಿಯಾದ ಪ್ಯಾಕೇಜ್ಗಳು ಬರ್ತಾವೆ. ಸೊ ಅವೆಲ್ಲವೂ ಕೂಡ ಯೂಸ್ ಮಾಡ್ತೀವಿ. ಸೊ ಹಾಗಿದ್ಮೇಲೆ ಇಲ್ಲಿರುವಂಥವುಗಳನ್ನೆಲ್ಲವನ್ನು ಕೂಡ ಗಮನಿಸಿದ್ರೆ ನಮಗೆ ರಿಸರ್ಚ್ ಸಂದರ್ಭದಲ್ಲಿ ಹೆಲ್ಪ್ ಆಗೋದೇ ಈ ಅನಲೈಸಿಸ್ ಅನ್ನೋ ಒಂದು ಸಿಂಬಾಲ್. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಈಗಾಗಲೇ ನಮ್ಮ ಡೇಟಾ ಇದೆ. ಸೊ ಇಲ್ಲಿ ಡೇಟಾ ಇದೆ ನೋಡಿ, ಈಗಾಗಲೇ ಈ ಡೇಟಾ ಇದೆ. ಸೊ ಆಗಲೇ ಹೇಳಿದಂಗೆ ಸ್ಕೋರು, ಸೆಕ್ಸು, ಆಮೇಲೆ ಅವರ್ಸು ಎಲ್ಲ ಇತ್ತು ನೋಡಿ. ಸೊ ಎಲ್ಲ ಸ್ಕೋರ್ ಇದೆ. ಈಗ ನಾವು ಅನಲೈಸಿಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಏನು ಈ ಒಂದು ಡಿಸ್ಪ್ಲೇ ಆಗುತ್ತೆ ಈ ಥರ. ಸೊ ಈ ಥರ ಡಿಸ್ಪ್ಲೇ ಆದಮೇಲೆ ನಾವು ಇದರಲ್ಲಿ ರಿಪೋರ್ಟ್ಸು, ಆಮೇಲೆ ಟೇಬಲ್ಸು, ಸೊ ಏನೇನೋ ಭಾಳ ಇದೆ. ಇಲ್ಲಿ ಇದೆ ನೋಡಿ, ರಿಗ್ರೆಷನ್ ಇದೆ ಅಂತ ಹೇಳಿದ್ನಲ್ಲ. ಸೊ ರಿಗ್ರೆಷನ್ ಇದೆ, ಆಮೇಲೆ ಇನ್ನೂ ಕೂಡ ಬೇರೆ ಬೇರೆ ಫೋರ್ಕಾಸ್ಟಿಂಗ್ ಇದೆ ನೋಡಿ. ಸೊ ಮಲ್ಟಿಪಲ್ ಇದೆ. ಸೊ ಇವೆಲ್ಲವೂ ಕೂಡ ಇಲ್ಲಿ ಆಪ್ಷನ್ಸ್ಗಳು ಇದ್ದೇ ಇರ್ತಾವೆ. ನಮ್ಗೆ ಯಾವ್ದು ಬೇಕಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಸ್ಟೆಪ್ಪನ್ನು ಕೂಡ ಹೇಳ್ಕೊಡುತ್ತೆ. ಈಗ ನಮಗೆ ಬೇಕಾಗಿದ್ದು ನಾವು ಟೆಸ್ಟ್ ಬಗ್ಗೆ ಹೋಗಬೇಕಾಗಿದೆ. ಸೊ ಇವಾಗ ಕಂಪೇರ್ ಮೀನ್ ಅಂತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕಂಪೇರ್ ಮೀನ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಇನ್ನೊಂದು ಈ ರೀತಿಯಾದ ಬಾಕ್ಸ್ ಓಪನ್ ಆಗುತ್ತೆ. ಸೊ ಈ ಬಾಕ್ಸಲ್ಲಿ ಟೆಸ್ಟ್ ಸಂಬಂಧಪಟ್ಟಾಗ 3 ಅದಾವೆ ನೋಡಿ. ಒನ್ ಸ್ಯಾಂಪಲ್ ಟೆಸ್ಟ್ ಇದೆ, ನೆಕ್ಸ್ಟು ಇಂಡಿಪೆಂಡೆಂಟ್ ಸ್ಯಾಂಪಲ್ ಟೆಸ್ಟ್ ಇದೆ, ಆ್ಯಂಡ್ ಫೇರ್ಡ್ ಸ್ಯಾಂಪಲ್ ಟೆಸ್ಟ್ ಕೂಡ ಇದೆ, ಲಾಸ್ಟಿಗೆ ಎನೋವಾ ಟೆಸ್ಟ್ ಕೂಡ ಇದೆ. ಸೊ ಅದನ್ನು ಕೂಡ ಮಾಡ್ಬೋದು. ನಮಗೆ ಬೇಕಾಗಿದ್ದು ನಾವೀಗ ಡಿಸ್ಕಷನ್ ಮಾಡ್ತಾ ಇರೋದು ಯಾವುದ್ರ ಬಗ್ಗೆ ಅಂತಂದ್ರೆ ಒನ್ ಸ್ಯಾಂಪಲ್ ಟೆಸ್ಟ್ ಬಗ್ಗೆ. ಹಾಗಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಈ ರೀತಿಯಾದ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಸೊ ಈ ರೀತಿಯಾದ ಬಾಕ್ಸ್ ಓಪನ್ ಆದರೆ ನಮ್ಮ ಒಂದು ಎಕ್ಸಾಂಪಲಲ್ಲಿ ಏನಿದೆ ಅಂತ ಸ್ವಲ್ಪ ಗಮನಿಸ್ಬೇಕು ನಾವು. ನಮ್ಮ ಎಕ್ಸಾಂಪಲ್ ಏನಿದೆ, ನಾವು ಸ್ಕೋರ್ ಮೇಲೆ ಒಂದು ಎವ್ರೇಜ್ ಸ್ಕೋರ್ ಏನಾಗಿದೆ ಅಂತಂದ್ರೆ ಎಷ್ಟಿದೆ. ಸೊ ಈಗ ಒಂದು ಸ್ಯಾಂಪಲ್ದು ವ್ಯಾಲ್ಯೂ ಸ್ಕೋರ್ ಎಷ್ಟಿದೆ, ಒಂದು 6 ಇದೆ. ಸ್ಯಾಂಪಲ್ ಸ್ಕೋರು 6 ಇದೆ. ಅಂದರೆ ಟೆಸ್ಟ್ ಮಾಡಬೇಕಾಗಿದ್ದು 6 ಇದೆಯಾ ಅಥವಾ ಇಲ್ಲವಾ, ಒಂದು ರೀತಿ ನಲ್ ಹೈಪೋಥಿಸ್ ಅಂತ ಕರೀನೋ. ಓಕೆ, ನಲ್ ಹೈಪೋಥಿಸ್ ಅಂತ ಕರೀನೋ. ಸೊ ಇಷ್ಟು ಇದೆಯಾ ಅಂತ ನೋಡಬೇಕಾದ್ರೆ ನಮಗೆ ಬೇಕಾಗಿದ್ದು ಸ್ಕೋರಿಂಗ್. ಹಂಗಂದಮೇಲೆ ಈ ಒಂದು ಬಾಕ್ಸಲ್ಲಿ ಈಗಾಗಲೇ ಸ್ಕೋರ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಆ ಸ್ಕೋರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಈ ಬಟನಿಂದ ಓಕೆ ಮಾಡಿದಾಗ ಅದು ಈ ಕಡೆ ಬಂದು ಸೇರುತ್ತೆ. ಸೊ ಇಲ್ಲಿ ಸೇರಿದ ನಂತರ ಲಾಸ್ಟಿಗೆ ಇಲ್ಲಿ ಖಾಲಿ ಇರುತ್ತೆ. ಆವಾಗ ಟೆಸ್ಟ್ ವ್ಯಾಲ್ಯೂ ಅಂತಿರುತ್ತೆ, ಅದನ್ನು 6 ಅಂತಲೇ ನಮ್ಮ ಎಕ್ಸಾಂಪಲ್ಲಿ 6 ಅಂತ ತೆಗೆದುಕೊಂಡಿವಿ. ಹಾಗಾಗಿ 6 ಅಂತ ಕೊಡ್ತೀವಿ. ಸೊ ಆವಾಗ ಏನು ಮಾಡ್ತೀವಿ ಅಂದ್ರೆ ಇಲ್ಲಿರುವಂಥ ಎಲ್ಲವೂ ಕೂಡ ಯೂಸ್ ಮಾಡ್ಬೋದು. ಸೆಕ್ಸ್ ಅಂತ ಯೂಸ್ ಅದೆಲ್ಲ ನೆಕ್ಸ್ಟ್ ಬರುತ್ತೆ. ನಾವು ಒಂದೊಂದಾಗಿ ನೋಡ್ತಾ ಇದ್ವಿ. ಸೊ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ತಾ ಇರೋದು SPSS ಪ್ಯಾಕೇಜಲ್ಲಿ ನಾವು ಹೇಗೆ ಅದನ್ನು ಯೂಸ್ ಮಾಡಬಹುದು ಅಂಥೇಳಿ ನೋಡ್ತೀವಿ. ಸೊ ಈ ರೀತಿಯಾಗಿ ಏನಾಗುತ್ತೆ, ಇದ್ರ ಮೇಲೆ ಇದರ ಒಂದು ಏನು ವೇರಿಯೇಷನ್ ಏನಾಗುತ್ತೆ ಅಂತೇಳಿ ಟೆಸ್ಟ್ ಮಾಡ್ತಾಯಿದ್ವಿ. ಸೊ ಈಗ ಓಕೆ ಅಂತ ಕೊಟ್ಟಾಗ ನಮಗೆ ಇನ್ನೊಂದು ಹೊಸ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಹೊಸ ಪೇಜ್ ಅಂತಿಲ್ಲ, ಅಲ್ಲಿ ನಮಗೊಂದು ರಿಸಲ್ಟ್ ಕೂಡ ಬಂದುಬಿಡುತ್ತೆ. ಟೆಸ್ಟ್ ವ್ಯಾಲ್ಯೂ ಸಿಗುತ್ತೆ, ಮೀನ್ ವ್ಯಾಲ್ಯೂ ಸಿಗುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ಸಿಗುತ್ತೆ. ವಿತಿನ್ ಸೆಕೆಂಡಲ್ಲಿ ಅದು ಏನು ಮಾಡುತ್ತೆ ಅಂದರೆ ನಮಗೆ ಆ ಒಂದು ಆನ್ಸರನ್ನು ಕೊಡುತ್ತೆ. ಸೊ ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಡಿಸ್ಕಷನ್ ಮಾಡ್ತೀನಿ. ಬಟ್ ಇವಾಗ ಮಾತ್ರ ಇದೆಲ್ಲ ಗೊತ್ತಿರಬೇಕು, ಹೇಗೆ ಈ ಒಂದು ಸಾಫ್ಟ್ವೇರನ್ನು ಬಳಸಲಾಗುತ್ತೆ, ಇಲ್ಲಿ ಏನೇನು ಐಕಾನ್ಸ್ ಬರ್ತಾವೆ, ಸೊ ಅವುಗಳ ಮೇಲೆ ಯಾವುದ್ರ ಮೇಲೆ ಕ್ಲಿಕ್ ಮಾಡಿದರೆ ಯಾವ್ದು ಸಿಗುತ್ತೆ. ಸೊ ಆಲ್ಮೋಸ್ಟ್ ಈ ಪ್ರೊಸೆಸ್ ಅಂತೂ ವೆರಿ ಇಂಪಾರ್ಟೆಂಟ್. ಜನರಲ್ ಲೀನಿಯರ್ ಮಾಡೆಲ್ ಅಂತಿದೆ. ಸೊ ಎಲ್ಲವೂ ಕೂಡ ಇರ್ತಾವೆ ಸಾಫ್ಟ್ವೇರ್ದಲ್ಲಿ. ಇದಕ್ಕಿಂತ ಅಡ್ವಾನ್ಸ್ಡ್ ಅಂದರೆ ಆಲ್ಮೋಸ್ಟ್ ನಾವು ಹೈಪೋಥೆಸಿಸ್ ಟೆಸ್ಟಿಂಗ್ ಆಗಿರ್ಬೋದು, ರಿಗ್ರೆಷನ್ ಆಗಿರ್ಬೋದು, ಕೋರಿಲೇಷನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸ್ಟಡಿ ಮಾಡುವಂಥ ಕೋರಿಲೇಷನ್ ಇದೆ ನೋಡಿ ಇಲ್ಲಿ. ಓಕೆ, ಇಲ್ಲಿ ಕೋರ್ಲೇಟ್ ಅಂತಿದೆ ನೋಡಿ, ಕೋರ್ಲೇಟ್ ಅಂತಿದೆ, ರಿಗ್ರೆಷನ್ ಇದೆ. ಸೊ ಇವೆಲ್ಲವೂ ಕೂಡ ನಾವು ಏನು ಮಾಡ್ಬೋದು, ಟೆಸ್ಟ್ ಮಾಡ್ಬೋದು ಡೈರೆಕ್ಟ್ಲಿ. ಹಾಗಾಗಿ ನಮಗೆ ಫಾರ್ಮುಲಾ ಗೊತ್ತಿರಲೇಬೇಕಂತಲ್ಲ, ನಿಮಗೆ ಕಂಪ್ಯೂಟರ್ನ ಯೂಸ್ ಮಾಡೋದು, ಸಾಫ್ಟ್ವೇರ್ನ ಯೂಸ್ ಮಾಡೋದು ಗೊತ್ತಿತ್ತಂದರೆ ವ್ಯಾಲ್ಯೂವನ್ನು ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ಓಕೆ, ನಾವು ಅಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿವಂತಂದ್ರೆ ನಮಗೆ ಈ ರೀತಿಯಾಗಿ ಒಂದು ಆನ್ಸರ್ ಸಿಗುತ್ತೆ.
ಸೊ ಇದೇ ರಿಸಲ್ಟ್ ನಮಗೆ ಇಂಪಾರ್ಟೆಂಟ್ ಇರುವಂಥದ್ದು. ಇದನ್ನು ನೆಕ್ಸ್ಟ್ ನಾವು ಇಲ್ಲಿ ನಲ್ ಹೈಪೋಥಿಸನ್ನು ಎಕ್ಸೆಪ್ಟ್ ಮಾಡಬೇಕಾ ರಿಜೆಕ್ಟ್ ಮಾಡಬೇಕಾ ಅನ್ನೋದನ್ನು ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅದ್ರ ಬಗ್ಗೆ ವಿವರಣೆ ಕೊಡ್ತೀನಿ. ಸೊ ಅಲ್ಲಿ ಕ್ಲಿಯರ್ ಆಗುತ್ತೆ. ಬಟ್ ಈಗ ವ್ಯಾಲ್ಯೂ ಹೆಂಗೆ ಬಂದಿದ್ದಾವ ಸ್ವಲ್ಪ ಗಮನಿಸ್ಬೋದು. ಟಿ ಟೆಸ್ಟ್ ಅಂತ ಹೇಳಿ ಇದಕ್ಕೆ ಒನ್ ಸ್ಯಾಂಪಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ನಾವು ಕರೀತೀವಿ. ಓಕೆನಾ. ಸೊ ಸ್ಕೋರ್ ಎಷ್ಟಿದೆ ಅಂದರೆ ನಂಬರ್ ಎಷ್ಟಿತ್ತು, 20 ವಿದ್ಯಾರ್ಥಿಗಳಿದ್ದರು. ಆ 20 ವಿದ್ಯಾರ್ಥಿಗಳು ತೆಗೆದುಕೊಂಡಂತಹ ಅಂಕಗಳಿಗೆ ಇರುವಂಥದ್ದು ಮೀನ್ ವ್ಯಾಲ್ಯೂ ಟಿ ಟೆಸ್ಟಲ್ಲಿ ಎಷ್ಟು ಬಂದಿದೆ, 7.11750 ಬಂದಿದೆ. ಅದರ ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಬಂದಿದೆ, 3.689274 ಬಂದಿದೆ. ಇನ್ನು ಸ್ಟ್ಯಾಂಡರ್ಡ್ ಎರರ್ ಮೀನ್ ಎಷ್ಟಾಗಿದೆ ಅಂದ್ರೆ 0.824947 ಇದೆ. ಸೊ ಹಂಗಿದ್ಮೇಲೆ ಈ ಎಲ್ಲ ವ್ಯಾಲ್ಯೂಗಳು ನಮ್ಗೆ ಗೊತ್ತಾಗಬೇಕಾದ್ರೆ ಇದಕ್ಕೆಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಬಟ್ ಆದರೆ ಈ ಸಾಫ್ಟ್ವೇರ್ದಲ್ಲಿ ಡೈರೆಕ್ಟಾಗಿ ರಿಸಲ್ಟ್ ಕೊಟ್ಬಿಡತ್ತೆ. ಸೊ ನೆಕ್ಸ್ಟು ಇದಕ್ಕಿಂತ ನೆಕ್ಸ್ಟ್ ಮತ್ತೆ ಡೀಟೇಲಾಗಿ ಹೋಗುತ್ತೆ. ಸೊ ನಮ್ಮ ಟೆಸ್ಟ್ ವ್ಯಾಲ್ಯೂ ಎಷ್ಟಿತ್ತು, 6 ಇತ್ತು. ಹಾಗಿದ್ಮೇಲೆ ಸ್ಕೋರಿಂಗ್ ಟಿ ಟೆಸ್ಟ್ ವ್ಯಾಲ್ಯೂ ಎಷ್ಟು ಬಂದಿದೆ ಅಂತಾಯಿತು, 1.355 ಅಂತೇಳಿ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾಕೆ ಅನ್ನೋದನ್ನು ನೆಕ್ಸ್ಟ್ ಹೇಳ್ತೀನಿ ನಾನು. 1.355 ನೆನ್ಪಿಟ್ಕೊಳ್ಳಿ. ಇನ್ನು ಡಿ ಎಫ್ ಅಂದ್ರೆ ಡಿಗ್ರಿ ಆಫ್ ಫ್ರೀಡಮ್ ಅಂತ ಬರುತ್ತೆ. ಸೊ ಅದು 19 ಇದೆ. ನೆಕ್ಸ್ಟು ಟು ಟೇಲ್ ಅಂತಂದರೆ 0.191 ಅಂತಿದೆ. ಸೊ ಇನ್ನು ಮೀನ್ ಡಿಫ್ರೆನ್ಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಮೀನ್ ಇರೋದಿದೆ. ಮೀನ್ ಡಿಫರೆನ್ಸ್ ಅಂದರೆ ಏನು ಅಂತಂದ್ರೆ ನಾವು ಅಂದ್ಕೊಂಡಂಥ ಮೀನ್ ಎಷ್ಟು 6, ಬಟ್ ಇಲ್ಲಿ ಬಂದಿರುವಂಥ ಮೀನ್ ಎಷ್ಟು 7.11750 ಇದೆ. ಹಂಗಂದಮೇಲೆ ಇದರಲ್ಲಿ ಈ 6 ಕಳೆದ್ರೆ ಉಳಿಯೋದೇ 1.117500 ಇದೆ ಉಳಿಯುತ್ತೆ. ಸೊ ಹಂಗಾದ್ಮೇಲೆ ಡಿಫ್ರೆನ್ಸ್ ಏನಾಯಿತು ಅಂದ್ರೆ ಚೇಂಜ್ ಆಯಿತು. ಅದು 6 ಬರಲಿಲ್ಲ, ಅದಕ್ಕಿಂತ ಏನಾಯಿತು ಹೆಚ್ಚಿಗೆ ಬಂತು ಅಂಥೇಳಿ. ಅದರಿಂದ ಏನು ರೀಸನ್ ಆಗುತ್ತೆ ನೋಡಿ ನೆಕ್ಸ್ಟು. ಇನ್ನು ಕಾನ್ಫಿಡೆಂಟ್ ಇಂಟರ್ವಲ್ ಆಫ್ ದ ಡಿಫ್ರೆನ್ಸ್ ಎಷ್ಟಿದೆ, 95% ಇದೆ. ಅದಕ್ಕೆ ಲೋವೆಸ್ಟ್ ಎಷ್ಟು ಬಂದಿದೆ, ಅಫರು ಇಷ್ಟು ಬಂದಿದೆ. ಸೊ ಇಷ್ಟು ಅಂದರೆ ಹೇಗೆ SPSS ಅಲ್ಲಿ ಡೇಟಾವನ್ನು ಎಂಟರ್ ಮಾಡಿ ಅದರಿಂದ ರಿಸಲ್ಟನ್ನು ಪಡೆಯುವ ಮೂಲಕ ಇದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಬೋದು ಅಂಥೇಳಿ ಇದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಸ್ವಲ್ಪ ವಿವರಣೆಯನ್ನು ನೋಡೋಣ. ಸೊ ಏನು ವ್ಯಾಲ್ಯೂ ಇದೆ. ಸೊ ಈಗ ಫಸ್ಟ್ ವ್ಯಾಲ್ಯೂ ಎಲ್ಲ ಗೊತ್ತಿರಲಿ ಸ್ವಲ್ಪ. ನೆಕ್ಸ್ಟ್ ಇದ್ರ ಪ್ರಕಾರ ನಾವು ಡಿಸ್ಕಷನ್ ಮಾಡೋಣ. ಇಲ್ಲಿ ಗಮನಿಸ್ಬೋದು ಇಂಟರ್ಪ್ರಿಟೇಷನ್ ಅಂಥೇಳಿ. ಸೊ ಈಗಾಗಲೇ ನಮಗೆ ಗೊತ್ತಿರುವಂಥ ವ್ಯಾಲ್ಯೂಸ್ಗಳು ಎಲ್ಲ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಓಕೆ, ನೋಡೋಣ. ದ ಕ್ಯಾಲ್ಕುಲೇಟೆಡ್ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ಈಸ್ ಟಿ ಈಸ್ ಈಕ್ವಲ್ ಟು ಎಷ್ಟಿದೆ, 1.355 ಇದೆ ಆ್ಯಟ್ 19 ಡಿಗ್ರಿ ಆಫ್ ಫ್ರೀಡಮ್ ಅಂತೇಳಿ. ಓಕೆನಾ. ಇದರಲ್ಲಿ ಇಷ್ಟು ಪ್ರಮಾಣದ ವ್ಯಾಲ್ಯೂ ನಮಗೆ ಸಿಕ್ಕಿದೆ. ಟಿ ವ್ಯಾಲ್ಯೂ ಸಿಕ್ತು ನಮಗೀಗ. ಬಟ್ ನಾವೀಗ ನಲ್ ಹೈಪೋಥಿಸನ್ನು ಎಕ್ಸೆಪ್ಟ್ ಮಾಡಬೇಕಾ ರಿಜೆಕ್ಟ್ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಇದೆ. ಸೊ ಅದನ್ನು ನಾವು ಗಮನಿಸಬೇಕಾದಂತು. ಪಿ ವ್ಯಾಲ್ಯೂ ಎಷ್ಟಿದೆ, 0.191 ಇದೆ. ಸೊ ಅಲ್ಲಿ ನಾವು ಆಗಲೇ ನೋಡಿದ್ವಿ ಪಿ ವ್ಯಾಲ್ಯೂ ಅಂದರೆ ಏನು ಅಂದರೆ 0.191 ಅಂಥೇಳಿ. ಅಲ್ಲಿ ಟೂ ಟೇಲ್ಡ್ ಅಂತೇನಿತ್ತಲ್ಲ, ಸೊ ಅದಕ್ಕೆ ನಾವೇನು ಕರಿತೀವಿ ಅಂದ್ರೆ 0.191 ಅಂತ ಹೇಳಿದ್ವಿ. ಅಲ್ಲಿ 0.191 ಅಂಥೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಈಗ ನೆಕ್ಸ್ಟು 2 ಇಂಟು ಪಿ ಅಂದರೆ ಬ್ರಾಕೆಟಲ್ಲಿ ಏನು ಮಾಡ್ತೀವಿ ಅಂದರೆ ಟಿ ಈಸ್ ಗ್ರೇಟರ್ ದೆನ್ ಟಿ ವ್ಯಾಲ್ಯೂ. ಓಕೆನಾ. ಟಿ ವ್ಯಾಲ್ಯೂ which is greater than the default level of significant alpha 0.05. ಓಕೆ, ಸಿಗ್ನಿಫಿಕೆಂಟ್ ಲೆವೆಲ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ. ಎಷ್ಟಂದರೆ ಅದೆಷ್ಟಿದೆ, 0.05 ಇದೆ. ಇಟ್ ಮೀನ್ಸ್ 5% ಅಂತ ಅರ್ಥ, 5%. ಓಕೆನಾ. ಹಾಗಿದ್ಮೇಲೆ ಇದು ಈ ಅಲ್ಫಾಕ್ಕಿಂತನೂ ಅಲ್ಫಾ ವ್ಯಾಲ್ಯೂ ಅಂದರೆ ಸಿಗ್ನಿಫಿಕೆಂಟ್ ಲೆವೆಲ್ ಅಂತ ಇರ್ತದೆ, ಅದು ಲೆವೆಲ್ ಆಫ್ ಸಿಗ್ನಿಫಿಕೆಂಟ್ ಅಂತ ಕರಿತೀವಿ. ಈ ಅಲ್ಫಾ ವ್ಯಾಲ್ಯೂಕ್ಕಿಂತಲೂ ಯಾವ ವ್ಯಾಲ್ಯೂ ಹೆಚ್ಚಾಗಿದೆ, ಟಿ ವ್ಯಾಲ್ಯೂ 1.355 ಆಗಿದೆ. ಸೊ ಆ ಕಾರಣದಿಂದ ಏನಾಗುತ್ತಂದ್ರೆ ದಸ್ ಇಂಪ್ಲೀಸ್ ದ್ಯಾಟ್ ವಿ ಡೋಂಟ್ ರಿಜೆಕ್ಟ್ ದ ನಲ್ ಹೈಪೋಥೆಸಿಸ್. ಓಕೆ, ವಿ ಡೋಂಟ್ ರಿಜೆಕ್ಟ್ ನಲ್ ಹೈಪೋಥೆಸಿಸ್. ಯಾಕಂದ್ರೆ ಸಿಗ್ನಿಫಿಕೆಂಟ್ ಲೆವೆಲ್ಗಿಂತನೂ ಪಿ ವ್ಯಾಲ್ಯೂ ಟಿ ವ್ಯಾಲ್ಯೂ ಹೆಚ್ಚಾಗಿದೆ. ಓಕೆನಾ. ಟಿ ವ್ಯಾಲ್ಯೂ ಮತ್ತು ಇವನ್ ಪಿ ವ್ಯಾಲ್ಯೂ ಕೂಡ
ಹೆಚ್ಚಿದೆ, ಸಾರಿ ಪಿ ವ್ಯಾಲ್ಯೂ ಇಲ್ಲ, ಟಿ ವ್ಯಾಲ್ಯೂನು, ಓಕೆ, ಟಿ ವ್ಯಾಲ್ಯೂ ಕನ್ಸಿಡರ್ ಮಾಡ್ತೀವಿ, ಹೆಚ್ಚಿದೆ. ಸೊ ಹಾಗಾಗಿ ಇದು 0.05 ಇದೆ. ಸೊ ಹೀಗಿದ್ದಾಗ ನಲ್ ಹೈಪೋಥಿಸನ್ನು ಏನು ಮಾಡಬೇಕಾಗತ್ತೆ, ರಿಜೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ. ನೆಕ್ಸ್ಟು ನಾವು ಗಮನಿಸ್ಬೋದು, and conclude that the data provided no significant information to reject null hypothesis. ಓಕೆನಾ, ಈ ಒಂದು ಡೇಟಾದಿಂದ ಇದು ಕನ್ಫರ್ಮ್ ಆಗುತ್ತೆ. ವಿ ಆರ್ 90% ಕಾನ್ಫಿಡೆಂಟ್ that the mean score for the entire class is equivalent to 6. ನಾವು ಅದು ಕನ್ಫರ್ಮ್ ಇದ್ವಿ. The 90% calculated is for the mean difference between the observed sample mean. Yes, ಇದಕ್ಕೆ ಡಿಫ್ರೆನ್ಸ್ ಆಗಿದೆ. And the hypothesized population mean is 6. ಹಂಗಿದ್ಮೇಲೆ ಎಕ್ಸ್ ಬಾರ್ ಮೈನಸ್ ಮ್ಯೂ ವ್ಯಾಲ್ಯೂ ಮಾಡಿದರೆ ನಮ್ಗೆ ಎಷ್ಟು ಸಿಗುತ್ತೆ, 1.1175 ಸಿಗುತ್ತೆ. We are 95% confident that the mean difference between the observed sample mean, the hypothesized population mean is low as low and as high as 2.84. ಓಕೆ, ಸ್ವಲ್ಪ ಗಮನಿಸ್ಬೋದು. ಇಲ್ಲಿ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಏನಾಗಿದೆ ಅಂತಂದ್ರೆ, ನಾವು ಈಗಾಗಲೇ ಕನ್ಫರ್ಮೇಷನ್ ಇತ್ತು. ಎಷ್ಟು ಕನ್ಫರ್ಮೇಷನ್ ಇತ್ತು, 95% ರಿಸಲ್ಟ್ ಏನಾಗುತ್ತೆ, ಈ ಒಂದು ಪಾಪ್ಯುಲೇಷನ್ ಎಂಟೈರ್ ಕ್ಲಾಸ್ ಅಂದರೆ ಟೋಟಲ್ ಪಾಪ್ಯುಲೇಷನ್ ಅಂತ ಅರ್ಥ. ಪಾಪ್ಯುಲೇಷನ್ ಮೀನ್ ಎಷ್ಟಿದೆ, 6 ಇದೆ. ಓಕೆನಾ, ಅದಕ್ಕೆ ನಾವು ಮ್ಯೂ ನಾಟ್ ಈಸ್ ಈಕ್ವಲ್ ಟು 6 ಅಂತ ಹೇಳಿದ್ವಿ. 95% ನಮ್ಗೆ ಕನ್ಫರ್ಮ್ ಇದೆ, ಸೊ ಇಷ್ಟ ಬರುತ್ತೆ ಅಂಥೇಳಿ. ಬಟ್ ನಮಗೆ ಸ್ಯಾಂಪಲ್ ಮೀನ್ ಎಷ್ಟು ಬಂತು, 7.1175 ಬಂತು. ಸೊ ಹೀಗಾಗಿ ಏನಾಯಿತು ಅಂದ್ರೆ ಇದು ಮೈನಸ್ ಆಗುತ್ತೆ. ಎಕ್ಸ್ ಬಾರ್ ಮೈನಸ್ ಮ್ಯೂ ಮಾಡ್ಕೋಬೇಕಾಗತ್ತೆ. ಈಗ ಎಕ್ಸ್ ಬಾರ್ ಮೈನಸ್ ಮ್ಯೂ ಅಂತ ಮಾಡಿಕೊಂಡ್ರೆ ನಮಗೆ 7.1175ದಲ್ಲಿ 6 ತೆಗೆದ್ರೆ ನಮಗೆ ಸಿಗುವಂಥದ್ದೇ 1.1175 ಸಿಗುತ್ತೆ. ಸೊ ಇದು ಕೂಡ 95% ಕಾನ್ಫಿಡೆನ್ಸಲ್ಲಿ ನಾವು ಏನು ಮಾಡಿದ್ವಿ ಅಂತಂದ್ರೆ ಅದನ್ನು ಇಟ್ಕೊಂಡಿದ್ವಿ ಅಂಥೇಳಿ. ಆದರೆ ಈ ಒಂದು ಸ್ಯಾಂಪಲ್ ಮೀನ ಮತ್ತು ಪಾಪ್ಯುಲೇಷನ್ ಮೀನ್ ಏನಾಗಿದೆ, ಲೋ ಇದೆ. ಲೋ ಅಂದ್ರೆ ಇಷ್ಟು -6 ಪಾಯಿಂಟ್ ಸಮಥಿಂಗ, ಆಮೇಲೆ ಪ್ಲಸ್ ಒಳಗೆ ಹೋದರೆ 2.84413 ಅಂತ ಆಗುತ್ತೆ. ಸೊ ಹೀಗೆ ಈ ರೀತಿಯಾದ ರಿಸಲ್ಟ್ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಇದು ಜಸ್ಟ್ ನಾವು ಎಕ್ಸಾಂಪಲನ್ನು ಕನ್ಸಿಡರ್ ಮಾಡಿ ಒಂದು ಹೈಪೋಥಿಸಿಸ್ ಟೆಸ್ಟ್ ಅಂದರೆ ಹೇಗೆ ಮಾಡ್ತೀವಿ, ಸೊ ಇದನ್ನು ಏನು ಈ ಸಾಫ್ಟ್ವೇರ್ಗಳ ಮೂಲಕ ಹೇಗೆ ಅದನ್ನು ಪಡಿಬಹುದು ಅಂಥೇಳಿ ಒಂದು ಎಕ್ಸಾಂಪಲ್ ಮೂಲಕ ಇದನ್ನು ಅರ್ಥ ಮಾಡಿಕೊಂಡಿವಿ. ಸೊ ಈ ಒಂದು ಮಟ್ಟದಲ್ಲಿ ನಾವು ಇನ್ನೂ ಕೂಡ ಇರುವಂತಹ ಈ ಟಿ ಟೆಸ್ಟಲ್ಲಿ ಬರುವಂತಹ ಇಂಡಿಪೆಂಡೆಂಟ್ ಟಿ ಟೆಸ್ಟು, ಫೇರ್ ಟಿ ಟೆಸ್ಟು, ಇವೆಲ್ಲವನ್ನು ಕೂಡ ಇದೇ ಮೆಥಡನ್ನು ಯೂಸ್ ಮಾಡಿ ನಾವು ಕಂಡುಹಿಡಿಯಬಹುದು. ಓಕೆನಾ. ಸೊ ಹಾಗಾಗಿ ಇಲ್ಲಿ ಒಂದೇ ಒಂದು ಎಕ್ಸಾಂಪಲನ್ನು ಮಾತ್ರ ನಾವು ತೆಗೆದುಕೊಂಡು ಡಿಸ್ಕಷನ್ ಮಾಡಿದನು. ಹಾಗಾಗಿ ನೆಕ್ಸ್ಟ್ ನೀವು ಬೇಕಾದರೆ ನೀವು ಏನು ಮಾಡ್ಬೋದು ಅಂದ್ರೆ, ನೀವು ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡುವಂತಹ ಇಂಟ್ರೆಸ್ಟ್ ಇದ್ದರೆ ಸೊ ನೀವು ಯೂಸ್ ಮಾಡಿ ಈ ರೀತಿಯಾಗಿ ರಿಸಲ್ಟನ್ನು ಪಡ್ಕೊಳ್ಬೋದು. ಸೊ ಹಾಗಾಗಿ ಹೈಪೋಥೆಸಿಸ್ ಟೆಸ್ಟ್ ಮಾಡೋ ಸಂದರ್ಭದಲ್ಲಿ ಇದನ್ನು ಬಳಸುವಂಥ ಟೆಕ್ನಿಕ್ ನಮಗೆ ಗೊತ್ತಿರಬೇಕಾಗತ್ತೆ. ಸೊ ನೆಕ್ಸ್ಟ್ ನಾವು ಡಿಸ್ಕಷನ್ ಮಾಡುವಂಥದ್ದು ಯಾವುದು ಅಂತಂದ್ರೆ, ಓಕೆ, ಟಿ ಟೆಸ್ಟಿಗೆ ಸಂಬಂಧಪಟ್ಟಂತೆ ಸಿಂಪಲ್ ಆಗಿ ಫೈನಲಿ ನಾವು ಏನು ಮಾಡ್ತಾ ಇದ್ವಿ ಅಂದ್ರೆ ಅದರೊಂದು ಲಿಮಿಟೇಷನ್ಸ್ ಬಗ್ಗೆ ಮತ್ತು ಒಂದು ಸ್ಮಾಲ್ ಸಿಂಪಲ್ ಎಕ್ಸಾಂಪಲನ್ನು ನಾವು ಸ್ವಲ್ಪ ಪ್ರಾಕ್ಟಿಕಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ಒಂದು ಕಡೆ ಕೊಟ್ಟಿದ್ದೀನಿ. ಸೊ ಇಷ್ಟು ಸಾಕು ನಮಗೆ ಟಿ ಟೆಸ್ಟ್ ಅಂದರೆ ಏನು, ಅದನ್ನು ಹೆಂಗೆ ಕಂಡುಹಿಡಿತೀವಿ, ಸೊ ಅದರ ಮೀನಿಂಗ್ ಹೆಂಗಿರುತ್ತೆ, ಸೊ ಯಾವಾಗ ನಲ್ ಹೈಪೋಥಿಸಿಸ್ ರಿಜೆಕ್ಟು ಎಕ್ಸೆಪ್ಟು ಸೊ ಆಗುತ್ತೆ, ಸ್ವಲ್ಪ ಸಮಥಿಂಗ್ ನಮಗೆ ಗೊತ್ತಾಗುತ್ತೆ. ಇದಾದಮೇಲೆ ನಾವು ಜೆಡ್ ಎಫ್ ಟೆಸ್ಟ್ಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಿದ್ಮೇಲೆ ಇದು ಏನನ್ನು ಹೇಳಿಕೊಡುತ್ತೆ ಅಂತಂದ್ರೆ, ಫಸ್ಟಿಗೆ ಈ ಎಕ್ಸಾಂಪಲನ್ನು ಅರ್ಥ ಮಾಡಿಕೊಡು. ಎಕ್ಸಾಂಪಲ್ ಹೆಂಗಿದೆ, ಕ್ಯಾಲ್ಕುಲೇಟ್ 10 ಸ್ಟೂಡೆಂಟ್ಸ್ ಮೀನನ್ನು ಕ್ಯಾಲ್ಕುಲೇಟ್.
10 ಸ್ಟೂಡೆಂಟ್ಸ್ ಅಂತಂದರೆ ಇಲ್ಲಿ ಸ್ಯಾಂಪಲ್ ಸೈಜ್ ಅಂತ ಅರ್ಥ ಮಾಡ್ಕೊಳ್ಬೇಕು. ಓಕೆನಾ, 10 ಸ್ಟೂಡೆಂಟ್ಸ್ ಅಂದರೆ ಇಲ್ಲಿ ಸ್ಯಾಂಪಲ್ ಸೈಜ್ದು ಮೀನು ಅಂತ ಅರ್ಥ. ಹಾಗಾದ್ರೆ ಇಲ್ಲಿ ಟೋಟಲ್ ಸ್ಯಾಂಪಲ್ ಇಷ್ಟಿದೆ ಅಂದರೆ 10 ಇದೆ. 10 ವಿದ್ಯಾರ್ಥಿಗಳು ತೆಗೆದುಕೊಂಡಂಥ ಅಂಕಗಳು ಅಂತ ತೆಗೆದುಕೊಂಡು 10ರಿಂದ ಡಿವೈಡ್ ಮಾಡಿದ್ರೆ ನಮಗೆ ಎಕ್ಸ್ ಬಾರ್ ಎಷ್ಟು ಸಿಗುತ್ತೆ? 8.95 ಸಿಗುತ್ತೆ. ಎಕ್ಸ್ ಬಾರ್ ಅಂದರೆ ಸ್ಯಾಂಪಲ್ ಮೀನಿದು, ಸ್ಯಾಂಪಲ್ದು ಮೀನು ಎಕ್ಸ್ ಬಾರ. ಒಂದು ವೇಳೆ ಮ್ಯೂ ಅಂತ ಬಂತಂದರೆ ಟೋಟಲ್ ಪಾಪ್ಯುಲೇಷನ್ ಅಂದರೆ ಆ ಕ್ಲಾಸಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಒಟ್ಟು ಸ್ಕೋರ್, ಅದರ ಒಂದು ಸರಾಸರಿ ಎಷ್ಟು ಬಂದಿದೆ. ಉದಾಹರಣೆಗೆ ಇಲ್ಲಿ ನಾವು ಎಕ್ಸಾಂಪಲ್ಲಿ ಕನ್ಸಿಡರ್ ಮಾಡಿ ನೋಡಿ ಎಷ್ಟು ಬಂದಿದೆ ಅಂದ್ರೆ ಮ್ಯೂ ಇಸ್ ಈಕ್ವಲ್ ಟು 12 ಅದ. ಓಕೆನಾ, ಹಾಗಾದರೆ ಇಡೀ ಕ್ಲಾಸ್ನ ವಿದ್ಯಾರ್ಥಿಗಳ ಒಂದು ಸ್ಕೋರ್ದ ಸರಾಸರಿ ಎಷ್ಟಿದೆ? 12 ಬಂದಿದೆ. ಬಟ್ ಸ್ಯಾಂಪಲ್ ತೆಗೆದುಕೊಂಡ ಮೇಲೆ ನಾವು ತೆಗೆದುಕೊಂಡಂಥ 10 ವಿದ್ಯಾರ್ಥಿಗಳ ಒಂದು ಏನು ಸ್ಕೋರಿಂಗ್ದು ಸರಾಸರಿ ಮೌಲ್ಯ ಎಷ್ಟು ಬಂದಿದೆ? 8.95 ಆಗಿದೆ. ಸೊ ಈ ಒಂದು ಬೇಸ್ ಮೇಲೆ ನಾವು ಟಿ ಟೆಸ್ಟನ್ನು ಹೆಂಗೆ ಕಂಡುಹಿಡಿಯಬಹುದು ಅನ್ನೋದನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾಯಿದ್ವಿ. ಓಕೆ, ನಾವು ದ ನೆಕ್ಸ್ಟ್ ಸ್ಟೆಪ್ ಏನಿದೆ? ನಲ್ ಹೈಪೋಥಿಸಿಸ್ ಆ್ಯಂಡ್ ಅಲ್ಟರ್ನೇಟಿವ್ ಹೈಪೋಥಿಸನ್ನು ಕನ್ಫರ್ಮ್ ಮಾಡ್ಕೊಳ್ತೀವಿ. ಸೊ ಇವಾಗ ನಲ್ ಹೈಪೋಥಿಸಿಸ್ ಎಷ್ಟಾಗುತ್ತೆ? ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 8.95 ಆಗುತ್ತೆ ಅಂತೇಳಿ ಅದು ಕನ್ಫರ್ಮ್. ಈಗ ಅಂದರೆ ನಮಗೆ ಬರುವಂಥ ರಿಸಲ್ಟ ಎಷ್ಟಾಗುತ್ತೆ? 8.95 ಆಗಿರುತ್ತೆ, ಅಷ್ಟೇ ಬರುತ್ತೆ ಅಂತೇಳಿ. ಆದರೆ ಅಲ್ಟರ್ನೇಟಿವ್ ಹೈಪೋಥಿಸಿಸ್ ಏನು ಹೇಳುತ್ತೆ? ಇಲ್ಲ, ಇದು ಎಕ್ಸ್ ಬಾರ್ಗಿಂತನೂ ಏನಾಗುತ್ತೆ? ಎಕ್ಸ್ ಬಾರ್ ಹೆಚ್ಚಾಗುತ್ತೆ. ಅಥವಾ ಇದನ್ನು ಇನ್ನೊಂದು ಹೇಳ್ಬೋದು, ಎಕ್ಸ್ ಬಾರ್ ಈಸ್ ಗ್ರೇಟರ್ ದೆನ್ 8.95. ಅಲ್ಲಿ ಎಕ್ಸ್ ಬಾರ್ ಅನ್ನೋಕ್ಕಿಂತ ಮ್ಯೂ ಅಂತ ಯೂಸ್ ಮಾಡ್ಬೋದಾಗಿತ್ತು. ಓಕೆನಾ, ಮ್ಯೂ ಅಂತ ಯೂಸ್ ಮಾಡ್ಬೋದಾಗಿತ್ತು. ಇಲ್ಲಾಂದ್ರೆ ಆಫ್ಟರ್ ಸ್ಟಡಿ ಏನಾಗುತ್ತಂದ್ರೆ 8.95ಕ್ಕಿಂತಲೂ ಆ ಮೀನ್ ವ್ಯಾಲ್ಯೂ ಹೆಚ್ಚು ಬರುತ್ತೆ ಅಂಥೇಳಿ ನಾವು ಅಥವಾ ನಾವು ಒಂದು ಊಹೆ ಮಾಡ್ಕೊಳ್ತಾ ಇದ್ದೀವಿ, ಅಸಂಪ್ಷನ್ ಮಾಡ್ಕೊಳ್ತಾ ಇದ್ದೀವಿ, ಅಥವಾ ಹೈಪೋಥಿಸಿಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ವಿ. ಅಂತಂದರೆ ನಲ್ ಹೈಪೋಥಿಸಿಸ್ ಅಂದರೆ ಈಗಾಗಲೇ ಸಿಕ್ಕಿರುವಂಥ ಇಷ್ಟ ಇರುತ್ತೆ. ಆಫ್ಟರ್ ನಾವು ರಿಸರ್ಚನ್ನು ಕಂಡಕ್ಟ್ ಮಾಡಿ ಫೈನಲಿ ನಾವು ಕನ್ಕ್ಲೂಡ್ ಮಾಡುವಂಥ ಸಂದರ್ಭದೊಳಗೆ ನಾವು ಬರುವಂಥ ರಿಸಲ್ಟ್ ಇಷ್ಟ ಇರುತ್ತೆ ಅಂತ ಹೇಳೋದೇ ನಲ್ ಹೈಪೋಥಿಸಿಸ. ಇಲ್ಲ, ಅದಕ್ಕಿಂತ ಹೆಚ್ಚಿರುತ್ತೆ ಅಂತ ಹೇಳೋದೇ ಯಾವುದು? ಅಲ್ಟರ್ನೇಟಿವ್ ಹೈಪೋಥಿಸಿಸ. ಇದರೊಳಗೆ ಒಂದು ವೇಳೆ 8.95 ಬತ್ತಂದ್ರೆ ನಾವು ನಲ್ ಹೈಪೋಥಿಸನ್ನು ಎಕ್ಸೆಪ್ಟ್ ಮಾಡಬೇಕಾಗತ್ತೆ. 8.95ಕ್ಕಿಂತ ಹೆಚ್ಚು ಬತ್ತಂದರೆ ನಾವು ನಲ್ ಹೈಪೋಥಿಸನ್ನು ರಿಜೆಕ್ಟ್ ಮಾಡಿ ಅಲ್ಟರ್ನೇಟಿವ್ ಹೈಪೋಥಿಸನ್ನು ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸಿಂಪಲ್. ನೆಕ್ಸ್ಟ್ ಸ್ಟೆಪ್ ಹೆಂಗಿದೆ? ಓಕೆ, ಸ್ಟೆಪ್ 2, ಸೆಟ್ ದ ಸಿಗ್ನಿಫಿಕೆಂಟ್ ಲೆವೆಲ್ ಅಲ್ಫಾ. ಸೊ ಅದನ್ನು ಮಾತ್ರ ಕನ್ಫರ್ಮ್ ಮಾಡ್ಕೊಳ್ಬೇಕು. ಓಕೆ, ಸಿಗ್ನಿಫಿಕೆಂಟ್ ಲೆವೆಲ್ ಎಷ್ಟಿದೆ? ನಮಗೆ ಈಗಾಗಲೇ ಗೊತ್ತಿದೆ 0.05, 5% ಸಿಗ್ನಿಫಿಕೆಂಟ್ ಇದೆ. 5% ಸಿಗ್ನಿಫಿಕೆಂಟ್ ಇದ್ಮೇಲೆ ನೆಕ್ಸ್ಟು ಟಿ ವ್ಯಾಲ್ಯೂವನ್ನು ನಾವು ಇಲ್ಲಿ ಅಂತಂದ್ರೆ ಕರಸ್ಪೆಂಡಿಂಗ್ ಟಿ ವ್ಯಾಲ್ಯೂ ಇದು. ಅಂದರೆ ಈಗಾಗಲೇ ನಮ್ಗೆ ಕನ್ಫರ್ಮೇಷನ್ ಇಲ್ಲ, ಬಟ್ ಟಿ ವ್ಯಾಲ್ಯೂ ಎಷ್ಟಾಗ್ಬೋದು, ಇಷ್ಟು ಬರ್ಬೋದು ಅಂತೇಳಿ ನಾವು ಫೈನಲ್ ಮಾಡ್ಕೊಂಡಿವಿ. ಅಂದರೆ 2.262 ಬರ್ಬೋದು ಅಂತ ವಿಚಾರದ. ಸೊ ಈ ಪ್ರಕಾರ ನಾವು ಏನು ಮಾಡಿವಿ ಅಂದ್ರೆ ಈ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ ಫಾರ್ಮುಲಾದಲ್ಲಿ ಏನಿದೆ? ಎಕ್ಸ್ ಬಾರ್ ಮೈನಸ್ ಮ್ಯೂ ಫಾನ್ ಇಲ್ಲಿ ಇಲ್ಲೊಂದು ಸಿಂಬಲ್ ಇದೆ ನೋಡಿ, ಈ ಥರ. ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಸೊ ಈ ಥರ ಬರೆದ್ರೆ, ಈ ಥರ ಸಿಂಬಲ್ ಬಂದರೆ ಇದಕ್ಕೆ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸ್ಯಾಂಪಲ್ ಅಂತ ಕರಿಬೇಕಾಗತ್ತೆ. ಸೊ ಆಮೇಲೆ ರೂಟ್ ಎನ್ ಅಂತಿದೆ. ಸೊ ಎನ್ ಅಂದರೆ ನಮ್ಗೆ ಗೊತ್ತಿದೆ ಈಗಾಗಲೇ 10 ಅಂಥೇಳಿ, ಅದನ್ನು ಸೇಮ್ ಇಲ್ಲಿ ಬರೆಯಲಾಗಿದೆ ನೋಡಿ. 8.95 ಅನ್ನೋದು ಎಕ್ಸ್ ಬಾರ ಮೈನಸ್ 12 ಅನ್ನೋದು ಮ್ಯೂ ಡಿವೈಡ್ ಬೈ 1.8 ಅನ್ನೋದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಮಗೆ ಸಿಕ್ಕಿದೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಾವು ಕಂಡುಹಿಡಿದ್ವಿ. ಅಂದರೆ ಕಂಡುಹಿಡಿದ ಮೇಲೆ ಇದನ್ನು ಮಾಡಬೇಕು ಅಂತ ಅರ್ಥ. ಹಂಗೆ ನೋಡಿದ್ರೆ ಓಕೆನಾ, ಅದೇ ಒಂದು ಅಂದರೆ ಇದು ಲಾಸ್ಟ್ ಸ್ಟೆಪ್ಸ್, ಇದು ಯೂಸ್ ಮಾಡ್ತಾ ಇದ್ದು ಲಾಸ್ಟ್ ಸ್ಟೆಪ್ ಇದು. ಆಮೇಲೆ ಎನ್ ಅಂತ ನಮಗೆ ಗೊತ್ತಿದೆ 10 ಇದೆ. ಸೊ ಇದನ್ನು ನಾವು ಮೇಲಿರುವಂಥ ಮೈನಸ್ ಮಾಡಿ ತೆಳಗಿಂದ ರೂಟ್ ತೆಗೆದು ಅದನ್ನು ಡಿವೈಡ್ ಮಾಡಿ ಮತ್ತೆ ಡಿವೈಡ್ ಮಾಡಿದಾಗ ನಮಗೆ ಸಿಗುವಂಥದ್ದು -5. ಯಾಕೆ ಮೈನಸ್ ಬಂತು ಅಂತಂದ್ರೆ ಇಲ್ಲಿ ಮೇಲ್ಗಡೆ 8.95ಗಿಂತನೂ 12 ಜಾಸ್ತಿ ಇದೆ. ಹಾಗಿದ್ದಾಗ ನಾವು ಯಾವ ಸಂಖ್ಯೆಯನ್ನು ಯಾವುದರಲ್ಲಿ ಕಳಿಬೇಕತ್ತೀವಲ್ಲ, ಆ ಕಳೆಯಬೇಕಾದ ಸಂಖ್ಯೆಯು ದೊಡ್ಡದಾಗಿತ್ತಂದ್ರೆ ಅಲ್ಲಿ ಮೈನಸ್ ಅಂತಲೇ ಬರುತ್ತೆ. ಸೊ ಹೀಗಾಗಿ 12 ದೊಡ್ಡದಿದೆ,
95 ಅನ್ನೋದು ಕಡಿಮೆ ಇದೆ. ಸೊ ಹಾಗಿದ್ದಾಗ ರಿಸಲ್ಟ್ ಎಷ್ಟು ಬರುತ್ತೆ, -5.352 ಬಂದಿದೆ. ಸೊ ಹಾಗಿದ್ಮೇಲೆ ಇದು ಏನಾಗಿದೆ ಅಂದ್ರೆ ಇದಕ್ಕೆ ಡಿಫ್ರೆನ್ಸ್ ಇದೆ. ಆಮೇಲೆ ಈ ಕರಸ್ಪಾಂಡಿಂಗ್ ಟಿ ವ್ಯಾಲ್ಯೂ ಕೂಡ ಡಿಫ್ರೆನ್ಸ್ ಇದೆ. ಹಾಗಿದ್ಮೇಲೆ ನೆಕ್ಸ್ಟ್ ಏನು ಹೇಳ್ತೀವಿ ಅಂದ್ರೆ ಕಂಪ್ಯಾರಿಸನ್ ವಿತ್ ಸಿಗ್ನಿಫಿಕೆಂಟ್ ಲೆವೆಲ್ ಜೊತೆ ಕಂಪ್ಯಾರಿಸನ್ ಮಾಡ್ತೀವಿ. ಓಕೆ, ಫ್ರಮ್ ದ ಸ್ಟೆಪ್ 3 ವಿ ಹ್ಯಾವ್ ಏನಾಗಿದೆ, ಟಿ ವ್ಯಾಲ್ಯೂ ಎಷ್ಟು ಬಂದಿದೆ, -5.352 ಬಂದಿದೆ. ಇದು ಎದಕ್ಕಿಂತ ಹೆಚ್ಚಿದೆ ಅಂದ್ರೆ ನಾವೇನು ಅಂದ್ಕೊಂಡಿವಲ್ಲ ಅದಕ್ಕಿಂತ ಹೆಚ್ಚಿದೆ, 2.262 ಬಂದಿದೆ. ಹಾಗಿದ್ಮೇಲೆ ಸೊ ವಿ ಹ್ಯಾವ್ ಟು ರಿಜೆಕ್ಟ್ ನಲ್ ಹೈಪೋಥೆಸಿಸ್. ದೇರ್ ಈಸ್ ಅ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ಮೀನ್ ಆಫ್ ಸ್ಯಾಂಪಲ್ ಆ್ಯಂಡ್ ಪಾಪ್ಯುಲೇಷನ್. ಫೈನಲ್ ಇರ್ಬೇಕು ನೋಡಿ, ಮೀನ್ ಆಫ್ ಸ್ಯಾಂಪಲ್ ಆ್ಯಂಡ್ ಪಾಪ್ಯುಲೇಷನ್ ಜೊತೆಗೆ ಕಂಪ್ಯಾರಿಸನ್ ಮಾಡಿದರೆ ಡಿಫ್ರೆನ್ಸ್ ಇದೆ ಅನ್ನೋದು ನಮಗೆ ಕನ್ಫರ್ಮ್ ಆಯಿತು. ಸೊ ಹಾಗಿದ್ಮೇಲೆ ನಾವು ಈ ರೀತಿಯಾಗಿ ಟೆಸ್ಟನ್ನು ಮಾಡೋ ಮೂಲಕ ಕೂಡ ಏನು ಮಾಡ್ಬೋದು, ಟಿ ಟೆಸ್ಟನ್ನು ಅರ್ಥ ಮಾಡ್ಕೊಳ್ಬೋದು. ಓಕೆನಾ, ಇಟ್ ಈಸ್ ವೆರಿ ಸಿಂಪಲ್ ಎಕ್ಸಾಂಪಲ್ಲ. ಮತ್ತು ಈಗಾಗಲೇ ನಾವು ಕೆಲವೊಂದು ಸ್ಟೆಪ್ಸ್ಗಳನ್ನ ಮೀರಿ ಲಾಸ್ಟಿಗೆ ಬಂದಿದ್ದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ನಮ್ಗೆ ಗೊತ್ತಿರಬೇಕಷ್ಟೇ ಯಾವುದಾದ್ಮೇಲೆ ಯಾವ ಸ್ಟೆಪ್ ಬರುತ್ತೆ ಅಂತೇಳಿ. ಸೊ ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಶಾರ್ಟಾಗಿ ನಾವು ಗಮನಿಸುವಂಥದ್ದು ಯಾವುದು ಅಂದರೆ ಲಿಮಿಟೇಷನ್ಸ್ ಆಫ್ ಟಿ ಟೆಸ್ಟ್. ಓಕೆ, ಈಗಾಗಲೇ ಟಿ ಟೆಸ್ಟ್ ಇದೆ. ನೆಕ್ಸ್ಟ್ ಬರುವಂಥ ಕೆಲವೊಂದು ಎನೋವಾ ಟೆಸ್ಟ್ ಆಗಿರ್ಬೋದು, ಜೆಡ್ ಟೆಸ್ಟ್ ಆಗಿರ್ಬೋದು, ಸೊ ಅವುಗಳನ್ನು ಕೂಡ ನಾವು ಬಳಸ್ತೀವಿ. ಸೊ ಆವಾಗ ಹೇಗೆ, ಯಾಕೆ ಇದನ್ನು ಬಳಸ್ತಾರೆ, ಇದನ್ನು ಬಿಟ್ಟು ಅದನ್ನ ಯಾಕೆ ಬಳಸ್ತಾರೆ ಅಂತಂದ್ರೆ ಕೆಲವೊಂದು ಲಿಮಿಟೇಷನ್ಸು ಅದಾವೆ. ಸೊ ಅದನ್ನು ಗಮನಿಸೋದಾತಂದ್ರೆ ಫಸ್ಟಿಗಿರುವಂಥ ಲಿಮಿಟೇಷನ್ ಏನು ಅಂದ್ರೆ ಲಿಮಿಟೆಡ್ ಟು 2 ಗ್ರೂಪ್ಸ್. ಓಕೆ, ಇದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಟಿ ಟೆಸ್ಟಲ್ಲಿ ಏನು ಮಾಡಲಾಗುತ್ತೆ, ಮೋರ್ ದೆನ್ 2 ಗ್ರೂಪ್ಸನ್ನು ನಾವು ಡಿಸ್ಕಷನ್ ಮಾಡಲಿಕ್ಕೆ ಬರೋದಿಲ್ಲ. 2 ಗ್ರೂಪ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಈ ಕಡೆ ಒಂದು ಕ್ಲಾಸು, ಈ ಕಡೆ ಒಂದು ಕ್ಲಾಸು, ಇದು ಎ ಕ್ಲಾಸು, ಇದು ಬಿ ಕ್ಲಾಸು. ಎ ಮತ್ತು ಬಿ ಕ್ಲಾಸ್ ವಿದ್ಯಾರ್ಥಿಗಳ ನಡುವಿನ ಸ್ಕೋರ್ ಸರಾಸರಿ ಮೌಲ್ಯವನ್ನು ಹಿಡಿದು ಟಿ ವ್ಯಾಲ್ಯೂನ ಕಂಡುಹಿಡಿಯುವಂಥ ಟೆಕ್ನಿಕ್ಕು. ಟಿ ವ್ಯಾಲ್ಯೂ ಆದಾದಮೇಲೆ ಹೈಪೋಥಿಸಿಸನ್ನು ರಿಜೆಕ್ಟ್ ಮಾಡಬೇಕು ಅಥವಾ ಆಕ್ಸೆಪ್ಟ್ ಮಾಡಬೇಕು ಅನ್ನೋದನ್ನು ಫೈನಲ್ ಮಾಡ್ಕೊಳ್ತೀವಲ್ಲ, ಸೊ ಅಲ್ಲಿದು ಸಂಬಂಧಪಡುತ್ತೆ. ಒಂದು ವೇಳೆ ಗ್ರೂಪ್ಗಳ ಸಂಖ್ಯೆ 2ಕ್ಕಿಂತ ಹೆಚ್ಚಿದ್ದು ಅಂದ್ರೆ ಟಿ ವ್ಯಾಲ್ಯೂ ನಮಗೆ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದು ಕನ್ಫರ್ಮ್. ಓಕೆನಾ, ಸೊ ಹಾಗಾಗಿ ಈ ಒಂದು ಲಿಮಿಟಿಂದ ನಾವು ಎನೋವಾ ಟೆಸ್ಟನ್ನು ಬಳಸಬೇಕಾಗತ್ತೆ. ನೆಕ್ಸ್ಟು ಅಸಂಪ್ಷನ್ ಆಫ್ ನಾರ್ಮಲಿಟಿ. ಈ ಟಿ ಟೆಸ್ಟಲ್ಲಿ ಬಳಸುವಂಥದ್ದು ಏನು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತೇಳಿ ಬಳಸಲಾಗತ್ತೆ. ಆದರೆ ವಾಸ್ತವದಲ್ಲಿ ಈ ಎಲ್ಲ ಸ್ಯಾಂಪಲ್ ಒಂದೇ ಥರ ಇರೋದಿಲ್ಲ. ಓಕೆನಾ, ಸ್ಯಾಂಪಲ್ಗಳು ಒಂದೇ ಥರ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ 2 ಗ್ರೂಪ್ಗಳು ಒಂದೇ ಥರ ಇರೋದಿಲ್ಲ. ಸೊ ಹಾಗಾಗಿ ಇದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಯೂಸ್ ಮಾಡೋದು ಕೂಡ ಇಲ್ಲಿ ಏನು ಅಂತ ಲಿಮಿಟ್ ಅಂತಲೇ ಹೇಳ್ತೀವಿ ನಾವು. ಇನ್ನು ಅಸಂಪ್ಷನ್ ಆಫ್ ಈಕ್ವಲ್ ವೇರಿಯನ್ಸ್ ಅಂತೇಳಿ ಅಂದ್ರೆ 2 ಗ್ರೂಪ್ಗಳ ನಡುವೆ ಇರುವಂಥ ವೇರಿಯನ್ಸ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ ಅಂತೇಳಿ ಇದು ಅಜ್ಯೂಮ್ ಮಾಡುತ್ತೆ. ಸೊ ಇದು ಕೂಡ ಪಾಯಿಂಟ್ ಏನಾಗೋದು ಅಂದರೆ ರಿಯಾಲಿಟಿಗೆ ಏನು ಅಪ್ಲೈ ಆಗುವಂಥದ್ದಲ್ಲ. ನೆಕ್ಸ್ಟು ಸೆನ್ಸಿಟಿವಿಟಿ ಟು ಔಟ್ಲೇಯರ್ ಅಂತಂದ್ರೆ ಹ್ಯಾವಿಲಿ ಇನ್ಫ್ಲೂಯೆನ್ಸ್ಡ್ ಬೈ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಓಕೆ, ಒಂದು ವೇಳೆ ಗ್ರೂಪಲ್ಲಿ ಈ ಫಾರ್ ಎಕ್ಸಾಂಪಲ್ ಇಲ್ಲಿನಿದೆ, ಓಕೆ 10.5, 9+, 7+, 12+, 8. ಸೊ ಸಮಥಿಂಗ್ ಎಲ್ಲ ಏನಾಗಿದ್ದಾವೆ, ಆಲ್ಮೋಸ್ಟ್ ಇವು ಏನಾಗಿದ್ದಾವೆ ಅಂದ್ರೆ 7ಇಂದ ಒಂದು 12ವರೆಗೆ ನಂಬರ್ಸ್ ಇದಾವೆ. 7ಇಂದ 12ವರೆಗೂ ಕೂಡ ನಂಬರ್ಸ್ ಇದಾವೆ ಈ ಗ್ರೂಪಲ್ಲಿ. ಟೋಟಲ್ 10 ನಂಬರ್ಸಲ್ಲಿ ಇಷ್ಟು ಒಳಗನೆ ಇದೆ. ಈ ಒಂದು ರೇಂಜಲ್ಲಿ ಏನಾಗಿದ್ದಾವೆ ಎಲ್ಲ ಸಂಖ್ಯೆಗಳದಾವೆ. ಬಟ್ ಎಕ್ಸ್ಟ್ರೀಮ್ ವ್ಯಾಲ್ಯೂ ಅಂದ್ರೆ ಫಾರ್ ಎಕ್ಸಾಂಪಲ್ ಇದರಲ್ಲಿ ಯಾವುದಾದ್ರೂ ಒಂದು 25 ಅಂತ ಬಂದಿತ್ತು ಅಂದ್ರೆ ಈ ಮೀನ್ ವ್ಯಾಲ್ಯೂ ಇಷ್ಟು ಬರ್ತಿರಲಿಲ್ಲ. ಓಕೆ, 8.95 ಅಂತ ಬರ್ತಿರಲಿಲ್ಲ, ಅದಕ್ಕಿಂತ ಹೆಚ್ಚು ಬರ್ತಿತ್ತು. ಸೊ ಆವಾಗ ಈ ಒಂದೇ ಒಂದು ಎಕ್ಸ್ಟ್ರೀಮ್ ವ್ಯಾಲ್ಯೂ ಅಥವಾ ಅತಿ ದೊಡ್ಡದಾದ ಸಂಖ್ಯೆಯಿಂದ, ಅಥವಾ ಇದಕ್ಕೆ ಎಕ್ಸ್ಟ್ರೀಮ್ ವ್ಯಾಲ್ಯೂ ಅಂತ ಕರಿತೀವಿ, ಇದರಿಂದ ಏನಾಗತ್ತಂತಂದ್ರೆ ನಮಗೆ ಈ ಟಿ ವ್ಯಾಲ್ಯೂ ಸರಿಯಾಗಿ ಸಿಗೋದಿಲ್ಲ, ವ್ಯತ್ಯಾಸ ಆಗಿಬಿಡುತ್ತೆ. ಸೊ ಎಕ್ಸ್ಟ್ರೀಮ್ ವ್ಯಾಲ್ಯೂಗಳು ಬಂದಾಗ ಟಿ ಟೆಸ್ಟ್ ನಮಗೇನಾಗಂಗಿಲ್ಲ, ಸೂಟೇಬಲ್ ಆಗಂಗಿಲ್ಲ ಅನ್ನೋದನ್ನು ನಾವು ನೋಡ್ಕೊಳ್ಬೇಕು. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಯು ಹ್ಯಾವ್ ಟು ರಿಮೆಂಬರ್ ದಿಸ್.
ನೆಕ್ಸ್ಟ್ ಪಾಯಿಂಟ್, ನಾಟ್ ಐಡಿಯಲ್ ಫಾರ್ ಆಲ್ ಟೈಪ್ ಆಫ್ ಡೇಟಾ. ಎಸ್, ಎಕ್ಸಾಕ್ಟ್ಲಿ, ಇದು ಕೂಡ ಭಾರಿ ಇಂಪಾರ್ಟೆಂಟ್ ಇದೆ. ಡೇಟಾ ಹೆಂಗಿದೆ, ಇದು ಕಂಟಿನ್ಯೂಸ್ ಸೀರೀಸ್ ಡೇಟಾ ಮತ್ತು ಡಿಸ್ಕ್ರೀಟ್ ಸೀರೀಸ್ ಡೇಟಾ ಇವೆಲ್ಲ ಬರ್ತಾವೆ ನೋಡಿ. ಅಲ್ಲಿ ಇದು ಏನಾಗುತ್ತಂದ್ರೆ ಎಲ್ಲ ರೀತಿಯಾದ ದತ್ತಾಂಶಗಳಿಗೆ ಇದು ಅಪ್ಲೈ ಆಗೋದಿಲ್ಲ. ಕೆಲವೊಂದು ರಿಸ್ಟ್ರಿಕ್ಟೆಡ್ ಇರುವಂತಹ ಡೇಟಾಗಳಿಗೆ ಮಾತ್ರ ಇದನ್ನು ಯೂಸ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಎಲ್ಲದಕ್ಕೂ ಕೂಡ ಬಳಸಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇದು ಕೂಡ ಒಂದು ಲಿಮಿಟ್ ಅಂತಲೇ ಹೇಳಬೇಕಾಗತ್ತೆ. ಇನ್ನು ರಿಕ್ವೈರ್ಸ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಎಸ್, ಎಕ್ಸಾಕ್ಟ್ಲಿ, ಇಲ್ಲಿ ಇನ್ನೊಂದು ವಿಶೇಷತೆ ಇರೋದು ಏನು ಅಂದ್ರೆ, ಈ ಒಂದು ಟಿ ಟೆಸ್ಟ್ ಮಾಡಬೇಕಾತಂದ್ರೆ ನಾವು ಕಲೆಕ್ಟ್ ಮಾಡುವಂಥ ಸ್ಯಾಂಪಲ್ ಹೆಂಗಿರಬೇಕು, ರ್ಯಾಂಡಮ್ ಆಗಿರಬೇಕು. ರ್ಯಾಂಡಮ್ ಸ್ಯಾಂಪ್ಲಿಂಗ್ ಟೆಕ್ನಿಕನ್ನು ಯೂಸ್ ಮಾಡಿ ಸೆಲೆಕ್ಟ್ ಮಾಡಿರುವಂತಹ ಸ್ಯಾಂಪಲ್ ಇದ್ದಾಗ ಅಲ್ಲಿ ನಾವು ಸಾಮಾನ್ಯವಾಗಿ ಏನು ಬಳಸ್ತೀವಿ, ಟಿ ಟೆಸ್ಟನ್ನು ಬಳಸ್ತೀವಿ. ಒಂದು ವೇಳೆ ಅಲ್ಲಿ ಬಹಳ ಸಿಸ್ಟಮೆಟಿಕ್ ಇರುವಂಥ ಸ್ಯಾಂಪ್ಲಿಂಗ್ ಆಗಿರ್ಬೋದು, ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಆಗಿರ್ಬೋದು, ಇಂಥವೇನಾದ್ರು ಟೆಕ್ನಿಕ್ ಯೂಸ್ ಮಾಡಿದ್ರೆ ಸೊ ದಿಸ್ ಮೆಥಡ್ ಈಸ್ ನಾಟ್ ಯೂಸ್ಫುಲ್. ಓಕೆನಾ? ಸೊ ಹಾಗಿದ್ದಾಗ ನೆಕ್ಸ್ಟ್ ಇನ್ನೂ ಒಂದನ್ನು ಗಮನಿಸ್ಬೋದು, ಲಿಮಿಟೆಡ್ ಟು ಮೇಜರ್ ಮೀನ್ ಡಿಫ್ರೆನ್ಸಸ್. ಓಕೆ, ಮೀನ್ ಡಿಫ್ರೆನ್ಸಸ್ಸನ್ನು ನಾವು ಅರ್ಥ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಡೈರೆಕ್ಟ್ ಮೆಥಡನ್ನ ಯೂಸ್ ಮಾಡ್ತೀವಿ. ಒಂದು ಕಡೆ ಪಾಪ್ಯುಲೇಷನ್ ಮೀನು, ಇನ್ನೊಂದು ಕಡೆ ಸ್ಯಾಂಪ್ಲಿಂಗ್ ಮೀನ್ ಅಂತ ತೆಗೆದುಕೊಂಡು ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಳ್ತೀವಿ. ಅಥವಾ ಟೂ ಗ್ರೂಪ್ಸ್ದು ಮೀನ್ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡಿ ಏನು ಮಾಡ್ತೀವಿ, ಅರ್ಥ ಮಾಡ್ಕೊಳ್ತೀವಿ. ಆದರೆ ಇಲ್ಲಿ ಕೆಲವೊಂದು ಏನಾಗುತ್ತಂದ್ರೆ ವ್ಯತ್ಯಾಸಗಳು ಕಂಡು ಬರ್ತಾವೆ. ಯಾಕಂದ್ರೆ ಸ್ಯಾಂಪ್ಲಿಂಗ್ ವ್ಯಾಲ್ಯೂ ಮತ್ತು ಈ ಪಾಪ್ಯುಲೇಷನ್ ವ್ಯಾಲ್ಯೂ ಒಂದೇ ಇರಲಿಕ್ಕಂತೂ ಸಾಧ್ಯ ಇಲ್ಲ, ಒಂದೇ ಮೀನ್ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ ಇವೆಲ್ಲ ಹೊರತುಪಡಿಸಿದ್ರೆ ಇನ್ನೂ ಕೂಡ ಕೆಲವೊಂದು ಪಾಯಿಂಟನ್ನು ಕನ್ಸಿಡರ್ ಮಾಡ್ಬೋದು. ಬಟ್ ನಮಗೆ ಅಟ್ಲೀಸ್ಟ್ ಟಿ ಟೆಸ್ಟ್ ಅಂದರೆ ಏನು, ಅದು ಹೊಂದಿರುವಂಥ ಸ್ವಲ್ಪ ಇಂಪಾರ್ಟೆಂಟ್ ಲಿಮಿಟೇಷನ್ಸ್ ಬಗ್ಗೆ ನಾವು ನೋಡ್ಕೊಂಡಿವಿ. ಸೊ ಇಷ್ಟು ವಿಷಯ ನಮಗೆ ಟಿ ಟೆಸ್ಟಿಗೆ ಸಂಬಂಧಪಟ್ಟಂಗೆ ಕ್ಲಿಯರ್ ಇದೆ. ಇನ್ನೂ ಒಂದು ಪಾಯಿಂಟ್ ಏನು ಅಂತಂದ್ರೆ, ಅಲ್ಲಿರುವಂಥ ಸೆಕೆಂಡ್ ಟು ಸ್ಯಾಂಪಲ್ ಟಿ ಟೆಸ್ಟ್ ಆಗಿರ್ಬೋದು, ಫೇರ್ ಟಿ ಟೆಸ್ಟ್ ಆಗಿರ್ಬೋದು, ಅದನ್ನು ಈ SPSS ಪ್ಯಾಕೇಜ್ಗಳ ಮೂಲಕ ಹೇಗೆ ಬಳಕೆ ಮಾಡಬೇಕು, ಹೇಗೆ ಅದನ್ನು ಕಂಡಿಬೇಕು ಅನ್ನೋದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಲಿಕ್ಕೆ ಹೋಗಿಲ್ಲ. ಯಾಕಂದರೆ ನಮಗೆ ಒಂದೇ ಒಂದು ಎಕ್ಸಾಂಪಲಿಂದ ಅದು ಕೂಡ ನಾವು ಹೇಗೆ ಕಂಡುಹಿಡಿಬೋದು ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ಹಾಗಾಗಿ ಇಷ್ಟು ಸಿಸ್ಟಮೆಟಿಕ್ಕಾಗಿ ಟಿ ಟೆಸ್ಟ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರೋದಂಥದ್ದು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಇರುವಂತಹ ಕಾನ್ಸೆಪ್ಟನ್ನು ಡಿಸ್ಕಷನ್ ಮಾಡ್ತೀವಿ.